ಎಲ್ಲ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಮೋಹನ್ ಕೃಷ್ಣ, ಭೂಗೋಳ ತಜ್ಞ ಮತ್ತು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಾಗ್ರಫಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಲವಾರು ಪುಸ್ತಕಗಳನ್ನ ಬರೆದಿದ್ದೇನೆ ಮತ್ತು ಹಲವಾರು ದೇಶಗಳಲ್ಲಿ ಸಂಶೋಧನೆ ಮಾಡಿದ್ದೇನೆ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಮಾರುತಗಳ ಬಗ್ಗೆ ತಿಳಿಯೋಣ. ಕಳೆದ ತರಗತಿಗಳಲ್ಲಿ ನಾವು ವಾಯುಮಂಡಲದ ಬಗ್ಗೆ ತಿಳಿದಿದ್ವಿ. ಕ್ಲೈಮೆಟಾಲಜಿ, ವಾಯುಗುಣಶಾಸ್ತ್ರ ಅಥವಾ ಹವಾಮಾನ ಶಾಸ್ತ್ರದ ಬಗ್ಗೆ ತಿಳಿತಾ ಬಂದಿದ್ದೀವಿ. ಭಾಗ 1, ಭಾಗ 2, ಭಾಗ 3 ಮುಗಿದಿದೆ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ನಾವು ಮೋಡಗಳು ಮತ್ತು ಮಳೆ ಬಗ್ಗೆ ತಿಳಿದಿದ್ವಿ. ಇವತ್ತಿನ ತರಗತಿಯಲ್ಲಿ ಮಾರುತಗಳು ಅಥವಾ ಪವನ ಅಥವಾ ವಿಂಡ್ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ತಾವೆಲ್ಲರೂ ಇಲ್ಲಿ ಕಾಣ್ಬೋದು ಈ ಚಿತ್ರದಲ್ಲಿ ಯಾವ ರೀತಿ ಹುಲ್ಲು, ಗ್ರಾಸ್ ಆಫ್ ಬ್ಲೇಡ್ಸ್ ಆಫ್ ಗ್ರಾಸ್ ಅಂತ ಏನು ಕರಿತೀವಿ, ಬ್ಲೇಡ್ಸ್ ಆಫ್ ಗ್ರಾಸ್ ಯಾವ ರೀತಿ ಹಿಂಗಂತ ಇದೆ ನೋಡಿ ಗಾಳಿಗೆ. ಅದೇ ರೀತಿ ಮೋಡಗಳನ್ನ ನೋಡ್ಬೋದು, ಪಾಸಿಂಗ್ ಕ್ಲೌಡ್ಸ್ ಅಂತ ಕರಿತೀವಿ ನಾವು. ಪಾಸಿಂಗ್ ಕ್ಲೌಡ್ಸ್ ಮೋಡಗಳಿರುತ್ತಲ್ಲ, ಅದು ಗಾಳಿಗೆ ಜೋರಾಗಿ ಬೀಸಿದಾಗ ಗಾಳಿಲಿ ಹೋಗ್ತಾ ಇರ್ತೀವಿ, ಅದನ್ನ ತಾವು ಕಾಣಿದ್ದೀವಿ, ಹೌದಲ್ಲ? ಸೊ ವಿಂಡ್ ಅಂದ್ರೇನು, ಮಾರುತ ಅಂದ್ರೇನು ಅಂದ್ರೆ ಗಾಳಿಯ ಚಲನೆ. ಸೊ ಭೂಮಿಯ ಮೇಲೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಅಂದರೆ ಹೆಚ್ಚು ಒತ್ತಡ ಪ್ರದೇಶದಿಂದ ಕನಿಷ್ಠ ಒತ್ತಡ ಪ್ರದೇಶಕ್ಕೆ ಗಾಳಿಯ ಚಲನೆಯನ್ನು ನಾವು ವಿಂಡ್ ಅಂತ ಕರಿತೀವಿ, ಪವನ ಅಂತ ಕರಿತೀವಿ, ಏರ್ ಇನ್ ಮೋಷನ್. ಸ್ನೇಹಿತರೆ, ಸಿಂಪಲ್ ಆಗಿ ಮಾಡ್ಬೇಕು. ಅದೇ ಗಾಳಿ ಮೇಲೆ ಹೋಗ್ತಾ ಇದ್ರೆ, ಹಿಂಗೆ ಮೇಲೆ ಕೆಳಗಡೆ ಹೋಗ್ತಾ ಇದ್ರೆ ಅದನ್ನ ಏರ್ ಕರೆಂಟ್ ಅಂತ ಕರಿತೀವಿ. ಗಾಳಿ ಮೇಲೆ ಕೆಳಗಡೆ ಹೋಗೋದನ್ನ ಏರ್ ಕರೆಂಟ್. ಅದೇ ಗಾಳಿ ಭೂಮಿಯ ಮೇಲೆ ಹಾರಿಜಾಂಟಲ್ ಆಗಿ ಚಲನೆ ಮಾಡುವುದನ್ನ ನಾವು ವಿಂಡ್ ಅಂತ ಕರಿತೀವಿ. ಸೊ ನಾವು ಮಾರುತಗಳನ್ನ ಇವತ್ತಿನ ದಿವಸ ಹಲವಾರು ಕಡೆ ನಾವು ಯಾವ ರೀತಿ ಬಳಸಿದ್ದೇವೆ ಅದನ್ನ ನಾವು ಜ್ಞಾಪಕಿಟ್ಕೊಳ್ಬೇಕಾಗುತ್ತೆ. ನಾವು ಎಷ್ಟೋ ಸತಿ ಈ ತರ ಗಾಳಿಪಟ ಹಾರಿಸ್ಲಿಕ್ಕೆ, ಗಾಳಿ ಇಲ್ಲ ಇವತ್ತು ಗಾಳಿಪಟ ಹಾರಿಸೋಕ್ಕಾಗಲ್ಲ ಅಂತೇಳಿ ನಾವು ಎಷ್ಟೊಂದು ಸತಿ ಯೋಚನೆ ಮಾಡಿರ್ತೀವಿ. ಕರೆಕ್ಟ್ ಗಾಳಿ ಬೀಸೋದ್ರಿಂದ ಗಾಳಿಪಟ ಹಾರಿಸ್ಬೋದು. ಹಂಗೆ ನೋಡಿ, ಭೂಮಿ ಒಳಗಿರುವಂಥ ನೀರನ್ನ, ಬಾವಿ ಒಳಗಿರೋ ನೀರನ್ನ ತೆಗಿಬೋದು ಈ ಥರ ವಿಂಡ್ ಪಂಪ್ ಮುಖಾಂತರ. ಇದು ಉತ್ತರ ಪ್ರದೇಶದಲ್ಲಿ ಎಷ್ಟೋ ಕಡೆ ಹಳ್ಳಿಗಳಲ್ಲಿ ಈ ಥರ ವಿಂಡ್ ಪಂಪ್ ಹಾಕಿದ್ದಾರೆ. ಸ್ನೇಹಿತರೆ, ಅದು ಗಾಳಿಗೆ ಅದನ್ನು ತಿರುಗಿದಾಗ ಮೇಲ್ಗಡೆ ಪಂಪ್ ನೋಡಿ ಯಾವ ರೀತಿ ನೀರು ಹೊರಗಡೆ ಬರ್ತಾ ಇದೆ ಅದನ್ನು ಗಮನಿಸಿ ತಾವೆಲ್ಲರೂ. ಗೊತ್ತಾಯ್ತಲ್ಲ? ಈ ರೀತಿ ನಾವು ವಿಂಡ್ ಪಂಪ್ಗಳನ್ನ ಬಳಸ್ಬೋದು ಸ್ನೇಹಿತರೆ, ಗೊತ್ತಾಯ್ತಲ್ಲ? ಹಂಗೆ ನೀವು ವಿಂಡ್ ಟರ್ಬೈನ್ಗಳನ್ನ ನೋಡಿರ್ತೀರ. ಈ ಥರ ಒಂದು ದೊಡ್ಡ ಪಿಲ್ಲರ್ ಇರುತ್ತೆ, ಅದಕ್ಕೆ 3 ಬ್ಲೇಡ್ ಅಟ್ಯಾಚ್ ಆಗಿದೆ ನೋಡಿ, 3 ಬ್ಲೇಡ್ ಅಟ್ಯಾಚ್ ಆಗಿದೆ, ಕರೆಕ್ಟ್ ಅಲ್ಲ? ಸೊ ನೀವು ನೋಡಿರ್ತೀರ ಎಲ್ಲರೂ, ಇಲ್ಲಿ 3 ಬ್ಲೇಡ್ಗೆ ಇಲ್ಲಿ ಮಧ್ಯದಲ್ಲಿ ರೋಟರ್ ಇರುತ್ತೆ, ಆ ರೋಟರಿಂದ ಟರ್ಬೈನ್ ಮತ್ತು ಜನರೇಟರ್ ಇರುತ್ತೆ. ಸೊ ಆ ಸರಿ ಬ್ಲೇಡ್ ತಿರುಗಿದಾಗ ಗಾಳಿಗೆ ರೋಟರ್ ತಿರುಗುತ್ತೆ, ರೋಟರಿಂದ ಟರ್ಬೈನ್ ತಿರುಗುತ್ತೆ, ಟರ್ಬೈನಿಂದ ಜನರೇಟರ್ ಅದು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುತ್ತೆ. ಇದನ್ನು ನಾವು ವಿಂಡ್ ಎನರ್ಜಿ ಅಂತ ಕರಿತೀವಿ, ಕ್ಲೀನ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಯಾವುದೇ ರೀತಿಯಾದ ಕಾರ್ಬನ್ ಎಮಿಷನ್ ಇರೋದಿಲ್ಲ, ಗೊತ್ತಾಯ್ತಲ್ಲ? ಈ ಥರ ನಾವು ಈ ಕೆಳಗಿರೋ ಭೂಮಿನ ನಾವು ಕೃಷಿಗೂ ಬಳಸ್ಬೋದು. ಕೃಷಿ ಭೂಮಿ ಕೂಡ ನಮಗೆ ಇದರಿಂದ ತೊಂದರೆಗೊಳಗಾಗಲ್ಲ. ಸೊ ಆದರೆ ಒಂದು ಸಮಸ್ಯೆ ಏನು ಅಂದರೆ, ಗಾಳಿ ಜೋರಾಗಿ ಬೀಸಿದಾಗ ಬ್ಲೇಡ್ ತಿರುಗೋದ್ರಿಂದ ಶಬ್ದ ಮಾಲಿನ್ಯ ಇರುತ್ತೆ. ಹೆಂಗೆ ನಮ್ಮ ಫ್ಯಾನ್ ತಿರುಗಿದಾಗ ಸೌಂಡ್ ಆಗುತ್ತಲ್ಲ ಆ ಥರ ಒಂದು. ಇನ್ನೊಂದು ಪಕ್ಷಿಗಳು, ಹಲವಾರು ಪಕ್ಷಿಗಳು ಏನಾಗುತ್ತೆ, ಈ ಬ್ಲೇಡ್ಗಳಿಗೆ, ಈ ಟರ್ಬೈನ್ ಮತ್ತು ಈ ಬ್ಲೇಡ್ ಇದೆ ನೋಡಿ, ಇದಕ್ಕೆ ಬಂದು ಹೊಡೆದು ಅಥವಾ ಬ್ಲೇಡ್ ಅದು ತಿರುಗುವಾಗ ಹೋಗಿ ಪಕ್ಷಿಗಳು ಅದಕ್ಕೆ ಸಿಗಾಕೊಂಡು ಸತ್ತೋಗ್ತವೆ. ಅದೊಂದು ಗೊತ್ತಾಯ್ತಲ್ಲ? ಈ ರೀತಿ ಶಬ್ದ ಮಾಲಿನ್ಯ ಮತ್ತು ಪಕ್ಷಿಗಳ ಸಾವಿಗೆ ಈ ಥರ ಬ್ಲೇಡ್ಗಳು ಕಾರಣವಾಗಿದ್ದಾವೆ ಸ್ನೇಹಿತರೆ. ಅದೊಂದು. ಮತ್ತೆ ಗಾಳಿನ ನಾವು ಈ ಥರ ಹಡಗುಗಳಲ್ಲಿ ನಾವು ಸೇಲ್ ಬೋಟ್ಸ್ ಅಂತ ಕರಿತೀವಿ, ಕಂಡಿರ್ಬೋದು ನೀವು. ಇವಾಗ ಮೊದಲು ಹಿಂದೆ ಚೋಲಾಸ್ ಆಗಿರ್ಬೋದು, ವಾಸ್ಕೋಡಗಾಮ ಆಗಿರ್ಬೋದು, ಫರ್ಡಿನೆಂಡ್ ಮೆಗ್ಲೆನ್, ಕ್ರಿಸ್ಟೋಫರ್ ಕೊಲಂಬಸ್ ಅವರೆಲ್ಲ ಯಾವ ರೀತಿ ಒಂದು ದೇಶದಿಂದ ಇನ್ನೊಂದು ಖಂಡಗಳಿಂದ ಇನ್ನೊಂದು ಖಂಡಕ್ಕೆ ಹೋದ್ರು ಅಂದ್ರೆ ಈ ಥರ ದೋಣಿಗಳಲ್ಲಿ ಗಾಳಿಯ ಸಹಾಯದಿಂದ ಸೇಲ್ ಬೋಟ್ಸ್ ಅಂತ ಕರಿತೀವಿ. ನಾನು ಸೇಲ್ ಬೋಟ್ಸ್, ಓಕೆ, SAIL, ಇದನ್ನೇ ನಾವು ಸೇಲಿಂಗ್ ಅನ್ನೋದು. ಯಾಕಂದ್ರೆ ಜೋರಾಗಿ ಗಾಳಿ ಬೀಸಿದಾಗ ನೋಡಿ, ಈ ಸೆಂಟ್ರಲ್ ಮಾಸ್ಟ್ ಇರುತ್ತೆ, ಆ ಕಂಬಕ್ಕೆ ಈ ಥರ ಪರದೆಗಳು ಹಾಕ್ಬಿಟ್ಟಿರ್ತಾರೆ. ಹಿಂಗೆ ಜೋರಾಗಿ ಗಾಳಿ ಬೀಸಿದಾಗ ಏನಾಗುತ್ತೆ, ಪರದೆ ಮುಂದಕ್ಕೆ ಹಿಂಗೆ ಹೋಗುತ್ತಲ್ಲ, ಅವಾಗ ದೋಣಿನ ಮುಂದಕ್ಕೆ ಎಳೆಯುತ್ತೆ. ಸೊ ನೀರ್ ಮೇಲೆ ದೋಣಿ ಸಾಗುತ್ತೆ, ಗೊತ್ತಾಯ್ತಲ್ಲ? ಸೊ ವಿಂಡ್ ಎಲ್ಲೆಲ್ಲಿ ಉಪಯೋಗ ಆಗಿದೆ ನೋಡಿ ನಮಗೆ. ವಿಂಡ್ ಟರ್ಬೈನ್ ಎನರ್ಜಿ ಉತ್ಪಾದನೆ ಮಾಡೋಕ್ಕೆ, ಈ ಥರ ದೋಣಿ ವಿಹಾರಕ್ಕೆ ಹೋದಾಗ ಬಳಸ್ಬೋದು ನಾವು. ಜೊತೆಗೆ ಭೂಮಿ ಒಳಗಿಂದ ನೀರನ್ನ ತೆಗಿಬೋದು, ಅಂತರ್ಜಲ, ಕರೆಕ್ಟಾ? ಹಂಗೆ ನಾವು ನೆದರ್ಲೆಂಡ್ಸ್ನಲ್ಲಿ ಈ ಥರ ವಿಂಡ್ ಟರ್ಬೈನ್ಸ್ಗಳಿದೆ ಸ್ನೇಹಿತರೆ. ಇಲ್ಲಿ ಏನಾಗುತ್ತೆ ಅಂದರೆ, ಈ ವಿಂಡ್ ಟರ್ಬೈನ್ಗಳಲ್ಲಿ ತಾವು ಇಲ್ಲಿ ಗಮನಿಸಿ, ಈ ವಿಂಡ್ ಟರ್ಬೈನ್ ಹಿಂಗೆ ತಿರುಗೋದ್ರಿಂದ ಏನು ಎನರ್ಜಿ ಉತ್ಪಾದನೆ ಆಗುತ್ತೆ, ಅದರಿಂದ ಅಲ್ಲಿ ಈ ಥರ ಧಾನ್ಯಗಳನ್ನ ಪುಡಿ ಮಾಡೋಕ್ಕಾಗಿರ್ಬೋದು, ನೀರನ್ನ ಪಂಪ್ ಮಾಡೋಕ್ಕಾಗಿರ್ಬೋದು, ಮರ ಕಟ್ ಮಾಡೋದಕ್ಕೆಲ್ಲ ಉಪಯೋಗಿಸ್ತಾರೆ.
ಗೊತ್ತಾಗ್ತಿದೆಯಲ್ಲ ಎಲ್ಲರಿಗೂ. ಫ್ಲೋರ್ ಮಿಲ್ಗೆ ಎನರ್ಜಿ ಬೇಕು, ಅದನ್ನ ಗ್ರೈಂಡ್ ಮಾಡೋಕ್ಕೆ, ಹಿಟ್ಟು ಆಟ ಮಾಡೋಕ್ಕೆ, ಗೊತ್ತಾಯ್ತಲ್ಲ. ಮುಸ್ಕಿನ ಜೋಳ ತೆಗೆಯೋದಕ್ಕೆ, ರವೆ ಮಾಡೋದಕ್ಕೆ, ಹಂಗೆ ನೀರನ್ನ ತೆಗೆಯೋದಕ್ಕೆ, ಇರಿಗೇಷನ್ಗೋಸ್ಕರ, ಮತ್ತು ಮರ ಕಟ್ ಮಾಡೋದಕ್ಕೂ ಬಳಸ್ತಾರೆ. ಆಗ ಆಲ್ಮೋಸ್ಟ್ 17-18ನೇ ಶತಮಾನದಲ್ಲಿ ಇದನ್ನು ಬಳಸ್ತಾ ಇದ್ವಿ. ಈ ರೀತಿ ನಾವು ವಿಂಡ್ನ ಹಲವಾರು ಕಡೆ ನಾವು ಉಪಯೋಗ ನಾವು ಪಡಿಬಹುದು. ಯಾವ ರೀತಿ ವಿಂಡ್ ಜನರೇಟ್ ಆಗುತ್ತೆ ನೋಡಿ. ನಮ್ಮ ಮೊದಲ ವಾಯುಮಂಡಲ ವಲಯ ಟ್ರೋಪೋಸ್ಪಿಯರ್, ಪರಿವರ್ತನಾ ಮಂಡಲ. ಇದು ನಾವಿರುವಂಥ ಭೂಮಿ. ಕೆಳಮಟ್ಟದಲ್ಲಿ ತಾವೆಲ್ಲರೂ ಗಮನಿಸಿ, ಇಲ್ಲಿ ಇದು ಭೂಮಿ, ನಮ್ದು ನಾವಿರೋ ಭೂಮಿ. ಇದು ಟ್ರೋಪೋಸ್ಪಿಯರ್, ಪರಿವರ್ತನಾ ಮಂಡಲ. ಹೌದಾ? ಎಲ್ಲ ಗಾಳಿ ಇರೋದೆಲ್ಲ ಇಲ್ಲೇ. ಸೊ ನಾವು ಕಳೆದ ತರಗತಿಯಲ್ಲೇ ತಿಳಿದಿದ್ವಿ, ಗಾಳಿಯ ಭೂಮಿಯ ಗುರುತ್ವಾಕರ್ಷಣೆ ಇರೋದ್ರಿಂದ ಅದ್ರ ಮೇಲೆ ಇರೋ ಗಾಳಿ ಸಾಂದ್ರತೆ ಹೆಚ್ಚಿರುತ್ತೆ ಅಂತ. ಹೌದಾ? ಹಸಿರುಮನೆ ಅನಿಲಗಳೆಲ್ಲ ಇರ್ತಿಲ್ಲ ಅಂತ ಗೊತ್ತು. ಯಾವಾಗ ಸೂರ್ಯನ ಕಿರಣಗಳು ಬೀಳುತ್ತೆ ಭೂಮಿ ಮೇಲೆ ನೋಡಿ, ಭೂಮಿ ಕಾದ್ಬಿಡುತ್ತೆ. ಭೂಮಿ ಕಾದ ತಕ್ಷಣ ಗಾಳಿ ಬಿಸಿ ಆಗುತ್ತೆ. ಆ ಗಾಳಿ ಬಿಸಿಯಾದ ಮೇಲೆ ಹೋಗುತ್ತಲ್ಲ, ಅದನ್ನೇ ನಾವು ಲೋ ಪ್ರೆಷರ್ ಅಂತ ಕರೆಯೋದು ಸ್ನೇಹಿತರೆ. ಇಲ್ಲಿ ಗಮನಿಸಿ, ಸೂರ್ಯನ ಕಿರಣಗಳು ಬೀಳ್ತಾ ಇದೆ, ಸೂರ್ಯನ ಕಿರಣ ಬೀಳಿದ ತಕ್ಷಣ ಭೂಮಿ ಬಿಸಿ ಆಗ್ತಾ ಇದೆ. ಭೂಮಿ ಬಿಸಿ ಆದ ತಕ್ಷಣ ಏನಾಗುತ್ತೆ ನೋಡಿ, ಇಲ್ಲಿ ಗಾಳಿ ಬಿಸಿಯಾಗಿ ಇಲ್ಲದ ಗಾಳಿ ಎಲ್ಲ ಮೇಲೆ ಹೋಗಕ್ಕೆ ಶುರು ಆಗುತ್ತೆ, ಗಾಳಿ ಬಿಸಿ ಆಗುತ್ತೆ. ಇಲ್ಲಿ ನೀರಿರೋದ್ರಿಂದ ನೋಡಿ, ಇಲ್ಲಿ ತಂಪಾಗಿರುತ್ತೆ ಗಾಳಿ. ಆ ಕೂಲ್ ಗಾಳಿ, ತಂಪಾಗಿರೋ ಗಾಳಿ ಕೆರಡೆ ಬರುತ್ತೆ, ಅವಾಗ ಹೆಚ್ಚು ಒತ್ತಡ ಪ್ರದೇಶ ಆಗುತ್ತೆ. ನೋಡಿದ್ರಲ್ಲ, ಇಲ್ಲಿ ಹೆಚ್ಚು ಒತ್ತಡ ಪ್ರದೇಶ. ಅವಾಗ ನೋಡಿ, ಹೆಚ್ಚು ಒತ್ತಡ ಪ್ರದೇಶದಿಂದ ಕನಿಷ್ಠ ಒತ್ತಡ ಪ್ರದೇಶದ ಕಡೆಗೆ ಇಲ್ಲಿ ಭೂಮಿ ಮೇಲೆ ಮಾರುತಗಳು ಶುರುವಾಗ್ತವೆ. ಹೈ ಪ್ರೆಷರಿಂದ ಲೋ ಪ್ರೆಷರ್. ಗೊತ್ತಾಯ್ತಲ್ಲ ಯಾವ ರೀತಿ ಹೈ ಪ್ರೆಷರ್ ಉಂಟಾಗುತ್ತೆ, ಲೋ ಪ್ರೆಷರ್ ಉಂಟಾಗುತ್ತೆ ಅಂತ ಗೊತ್ತಾಗಿದೆ ಈಗ. ಸೊ ನೀವು ನಾವು ಕಟ್ಕೊಳ್ಬೇಕು, ಯಾವಾಗ ಬಿಸಿಲು ಬೀಳುತ್ತೆ ಭೂಮಿ ಮೇಲೆ, ಭೂಮಿ ಕಾದು ಗಾಳಿ ಬಿಸಿಯಾಗಿ ಮೇಲೆ ಹೋಗುತ್ತೆ. ಯಾಕೆಂದರೆ ಬಿಸಿ ಗಾಳಿ ಎಕ್ಸ್ಪ್ಯಾಂಡ್ ಆಗಿ ಮೇಲೆ ಹೋಗುತ್ತೆ. ನಾವು ಅದನ್ನು ಕಳೆದ ತರಗತಿಯಲ್ಲಿ ತಿಳಿದಿದ್ದೀವಿ. ಯಾರ್ಯಾರು ಇದೇ ಮೊದಲ ತರಗತಿ ಆಗಿರುತ್ತೆ ಅವರು ಕಳೆದ 3 ಭಾಗಗಳನ್ನು ನೋಡಿ ಈ ತರಗತಿ ಮುಂದುವರಿಸಬೇಕಾಗಿ ವಿನಂತಿ. ಸೊ ಭೂಮಿ ಬಿಸಿಯಾಗಿ ಗಾಳಿ ಸಡಿಲಗೊಂಡು ಮೇಲೆ ಹೋಗುತ್ತೆ. ವಾರ್ಮ್ ಏರ್ ಎಕ್ಸ್ಪ್ಯಾನ್ಷನ್ ಗೋಸ್ ಅಪ್, ಅದು ಗೊತ್ತಿದೆ ಎಲ್ಲರಿಗೂ. ಯಾವಾಗಲೂ ಅದಕ್ಕೆ ಹೊಗೆ ಆಗಲಿ, ಬೆಂಕಿ ಹಚ್ಚಿದಾಗ ಹೊಗೆ ಮೇಲೆ ಹೋಗೋದು ಇದಕ್ಕೆ. ಬಿಸಿ ಗಾಳಿ ಎಕ್ಸ್ಪ್ಯಾಂಡ್ ಆಗಿ ಮೇಲೆ ಹೋಗುತ್ತೆ, ಅವಾಗ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಯಾಕೆಂದರೆ ಎಲ್ಲ ಗಾಳಿ ಮೇಲೆ ಹೋಗೋದ್ರಿಂದ ಅದರ ಭಾರ ಕಮ್ಮಿ ಆಗುತ್ತೆ, ಲೋ ಪ್ರೆಷರ್. ಅದು ಇನ್ನೊಂದು ಕಡೆ ಭೂಮಿ ತಂಪಾಗಿರೋದು ಏನಕ್ಕೆ ಕಾರಣ ಅಂದರೆ ನೀರಿರೋದ್ರಿಂದ ಆಯಿತಾ, ಮರ ಗಿಡಗಳಿರೋದ್ರಿಂದ ಇಲ್ಲಿ ಅಷ್ಟು ಶಾಖ ಇಲ್ಲ, ಭೂಮಿ ತಂಪಾಗಿದೆ. ಭೂಮಿ ತಂಪಾದ ತಕ್ಷಣ ಗಾಳಿ ತಂಪಾಗಿ ಕೆರಡೆ ಬರುತ್ತೆ, ಹೈ ಪ್ರೆಷರ್ ಆಗುತ್ತೆ. ಈ ಹೆಚ್ಚು ಒತ್ತಡ ಪ್ರದೇಶದಿಂದ ಕನಿಷ್ಠ ಒತ್ತಡ ಪ್ರದೇಶದ ಕಡೆಗೆ ಈ ಗಾಳಿಯ ಚಲನೆಯನ್ನು ವಿಂಡ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ತುಂಬ ಸತಿ ರಿಪೀಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಯಾವ ರೀತಿ ಬೀಸ್ತಾ ಇದೆ ನೋಡಿ ಗಾಳಿಯಲ್ಲಿ. ಗೊತ್ತಾಯ್ತಲ್ಲ, ಈ ರೀತಿ ಜೋರಾಗಿ ಗಾಳಿ ಬೀಸ್ತಾ ನೋಡಿ, ಹೆಚ್ಚು ಒತ್ತಡ ಪ್ರದೇಶದಿಂದ ಕನಿಷ್ಠ ಒತ್ತಡ ಪ್ರದೇಶಕ್ಕೆ ಹೋಗ್ತಾ ಇದೆ ಗಾಳಿಯಲ್ಲಿ, ಗಮನಿಸಿ. ಸೊ ಗಾಳಿ ವೇಗದಿಂದ ಸ್ನೇಹಿತರೆ ತುಂಬಾ ಅನಾಹುತಗಳಾಗ್ತವೆ. ನೀವೆಲ್ಲರೂ ಮನೇಲಿ ಹೇಳಿರ್ತಾರೆ ನಿಮಗೆ, ಬೆಂಕಿ ಮತ್ತು ನೀರ್ ಜೊತೆಗೆ ಆಟ ಆಡಬೇಡ ಅಂತ. ಇವಾಗ ಗಾಳಿ ಸೇರಿಸ್ಕೊಳ್ಳಿ ಅದ್ರ ಜೊತೆಗೆ. ಗಾಳಿ ಏನು ಮಾಡುತ್ತೆ, ಈ ಥರ ಮಾರುತಗಳು ಏನಾಗುತ್ತೆ, ತುಂಬ ಅನಾಹುತಗಳು ಉಂಟು ಮಾಡುತ್ತೆ. ಮಳೆ ತೀವ್ರತೆ ಹೆಚ್ಚು ಮಾಡುತ್ತೆ, ಅಲೆಗಳು ಹೆಚ್ಚು ಮಾಡ್ತವೆ, ಬೆಂಕಿನ ಹರಡಿಸುತ್ತೆ. ಗೊತ್ತಾಯ್ತಲ್ಲ, ಇಲ್ಲಿ ನೋಡಿ ಎಷ್ಟೊಂದು ಸತಿ ಏನಾಗುತ್ತೆ, ನಾವು ಜೋರ ಗಾಳಿ ಬೀಸೋದ್ರಿಂದ ದೊಡ್ಡ ಮರಗಳು ದೊಡ್ಡ ಸರ್ಫೇಸ್ ಏರಿಯಾ ಜಾಸ್ತಿ ಇರೋದು ನೋಡಿ, ಮರನೇ ಕಿತ್ತು ಬೀಳುತ್ತೆ. ತುಂಬ ದೊಡ್ಡ ಮರಗಳು ನೋಡಿ, ಎಷ್ಟು ಮರಗಳು ಒಂದೊಂದಾಗಿ ಬೀಳ್ದೋಗ್ತಾ ಇದಾವೆ. ಅವು ಮರಗಳು ತುಂಬ ದೊಡ್ಡದಿರೋದ್ರಿಂದ, ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ ಜೋರ ಗಾಳಿ ಬೀಸ್ತಾ ಒಂದ್ಸತಿ ಎತ್ಬಿಡುತ್ತೆ. ಈ ಥರ ಬಿರುಗಾಳಿ, ಸುಂಟರ್ ಗಾಳಿ, ಟಾರ್ನೆಡೋ, ಸೈಕ್ಲೋನ್ ಅಂತ ಸಂದರ್ಭದಲ್ಲಿ ಈ ಥರ ಆಗುತ್ತೆ. ನೋಡಿದ್ರಲ್ಲ, ಇದನ್ನೆಲ್ಲ ನಾನು ಏನು ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ, ಒಂದು ಈ ಚಿತ್ರಗಳ ಮುಖಾಂತರ ನಿಮ್ಗೆ ಸುಲಭವಾಗಿ ಅರ್ಥ ಆಗಲಿ ಅಂತ. ಗೊತ್ತಾಯ್ತಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸ್ನೇಹಿತರಿಗೆ ಹೇಳಿ. ಸ್ನೇಹಿತರೆ, ಇವೆಲ್ಲ ನನ್ನ ತರಗತಿಗಳನ್ನ ನೋಡೋದ್ರಿಂದ ನಂಗೆ ಬರೀ ಖುಷಿ. ಹಾಗೆ ನನ್ನ ತರಗತಿ ಹೇಗಿದೆ ಅಂತೇಳಿ ನೀವು ಕಮೆಂಟ್ ಕೂಡ ಹಾಕಿ. ಸೊ ಮುಂದಿನ ಭಾಗ ನೋಡಿ, ಯಾವ ರೀತಿ ಗಾಳಿಯಲ್ಲಿ ಆಗುತ್ತೆ ಅಂತೇಳಿ ಮತ್ತಿನ್ನೊಮ್ಮೆ ತಿಳಿಸ್ತೀನಿ ನೋಡಿ. ಇಲ್ಲಿ ಇನ್ನೊಮ್ಮೆ ಇಲ್ಲಿ ಗಮನಿಸಿ, ಇಲ್ಲಿ ಬಿಸಿ ಹೆಚ್ಚಿದೆ ಅಂತ ಅನ್ಕೊಳ್ಳಿ, ತಾಪಮಾನ ಹೆಚ್ಚಿದೆ, ಅದಕ್ಕೆ ಬಣ್ಣ ಕೊಟ್ಟಿದೆ ನೋಡಿ. ಅವಾಗ ಏನಾಗುತ್ತೆ, ಬಿಸಿಯಾದ ಗಾಳಿ ಯಾವಾಗಲೂ ಈ ಥರ ಸಡಿಲಗೊಳ್ಳುತ್ತೆ. ಯಾಕೆಂದರೆ ಅಲ್ಲಿರೋಂಥ ಅಣುಗಳು ಏನಿರುತ್ತಲ್ಲ, ಮಾಲಿಕ್ಯೂಲ್ಸ್, ಗಾಳಿಯ ಅಣುಗಳು ಅವೆಲ್ಲ ದೂರ ದೂರ ಸರಿತಾವೆ. ಅದೆಲ್ಲ ಸರಿದು ನೋಡಿ ಈ ಥರ ಮೇಲೊಟ್ಟೋಗುತ್ತೆ, ಅವಾಗ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದೇ ಇನ್ನೊಂದು ಕಡೆ ಭೂಮಿ ತಂಪಾಗಿರೋದ್ರಿಂದ ನೋಡಿ, ತಂಪಾದ ಗಾಳಿ ಕೆರಡೆ ಬರ್ತಾ ಇರುತ್ತೆ, ಅದರ ಸಾಂದ್ರತೆ ಹೆಚ್ಚು ನೋಡಿ, ಈ ಥರ ಇರುತ್ತೆ ಅಣುಗಳದ್ರಲ್ಲಿ. ಗೊತ್ತಾಯ್ತಲ್ಲ, ಸಾಂದ್ರತೆ ಹೆಚ್ಚಿದ್ದು ಕೆರಡೆ ಬರ್ತಾ ಇರುತ್ತೆ. ಸೊ ಇಲ್ಲಿ ಹೈ ಪ್ರೆಷರ್ ಇರುತ್ತೆ ನೋಡಿ, ಹೈ ಪ್ರೆಷರಿಂದ ಗಾಳಿ ಹಿಂಗೆ ಬರುತ್ತೆ ನೋಡಿ, ಲೋ ಪ್ರೆಷರ್ ಕಡೆಗೆ. ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆಗೆ, ಇದನ್ನೇ ವಿಂಡ್ ಅಂತ ಕರೆಯೋದು. ನಾಗಲೇ ಹೇಳಿದೆ, ಗಾಳಿ ಯಾವಾಗ ಮೇಲೆ ಹೋಗುತ್ತೆ ಅಥವಾ ಕೆರಡೆ ಹೋಗುತ್ತೆ ಅದನ್ನ ಏನಂತ ಕರಿತೀವಿ, ಏರ್ ಕರೆಂಟ್. ಇದು ಏರ್ ಕರೆಂಟ್ ಒಂದು, ಇದೊಂದು ಏರ್ ಕರೆಂಟ್ ಒಂದು. ಓಕೆ, ಮೇಲೋಗಿ ಏನಾಗುತ್ತೆ, ಟ್ರೋಪೋಪಾಸ್ ಅಂತ ಇದೆ ನೋಡಿ, ಪರಿವರ್ತನಾ ವಿರಾಮ, ಅಲ್ಲೋಗಿ ಬೇರ್ಪಡುತ್ತೆ, ಅಲ್ಲೋಗಿ ಡೈವರ್ಜ್ ಆಗುತ್ತೆ. ಯಾಕೆ ನಾನು ಹೇಳಿದ್ದೀನಿ, ಟ್ರೋಪೋಪಾಸ್ 2 ಕಿಲೋಮೀಟರ್ ತಿಕ್ಕಿರುತ್ತೆ. ಟ್ರೋಪೋಪಾಸ್ ಪರಿವರ್ತನಾ ವಿರಾಮ
ಅದ್ರ ಮೇಲ್ಗಡೆ ಇರೋದು ಸ್ಟ್ರಾಟೋಸ್ಪಿಯರ್. ಸ್ಟ್ರಾಟೋಸ್ಪಿಯರ್ ಅಂದ್ರೆ ಏನು ಹೇಳಿದ್ದೀನಿ. ಸ್ಟ್ರಾಟೋಸ್ಪಿಯರ್ನಲ್ಲಿ ಓಝೋನ್ ಇರೋದು, ಅದು ಸಮೋಷ್ಣ ಮಂಡಲ ಅಂತ ಹೇಳಿದ್ದೀನಿ. ಆ ಸಮೋಷ್ಣ ಮಂಡಲದಲ್ಲಿ ಉಷ್ಣಾಂಶ ಬೇರೆ ಇರುತ್ತೆ, ಇಲ್ಲಿ ಬೇರೆ ಇರುತ್ತೆ. ಇಲ್ಲಿಗೂ ಅಷ್ಟು ಗಾಳಿಯ ಸಂಚಾರ ಇರಲ್ಲ. ಆ ಕಾರಣದಿಂದ ಈ ಗಾಳಿ ನೋಡಿ ಈ ಕಡೆ ಹೊರಟೋಗುತ್ತೆ, ಸರಿಯುತ್ತೆ. ಇಲ್ಲಿ ಬರ್ತಿದ್ದ ಗಾಳಿ ನೋಡಿ ಇಲ್ಲಿ ಬಂದು ತಂಪಾಗಿ ವಾಪಸ್ ಬರುತ್ತೆ. ಇದೊಂಥರ ಸಂಚಲನೆ ಶುರುವಾಗುತ್ತೆ ನೋಡಿ. ಓಕೆ, ಗಾಳಿಯ ಸಂಚಲನೆ ಶುರುವಾಗುತ್ತೆ. ಈ ಗಾಳಿ ಏನಿದೆ ಮೇಲ್ಗಡೆ, ಅದು ಆಕಾಶದಲ್ಲಿ ಇರೋದು ಗಾಳಿ, ಟ್ರೋಪೋಪಾಸ್ ಬಳಿ ಇರೋ ಗಾಳಿ. ಇದು ಭೂಮಿ ಮೇಲೆ ಇರೋದು. ನಮ್ಮ ಇವತ್ತಿನ ಚರ್ಚೆ ಇದ್ರ ಬಗ್ಗೆ. ಗೊತ್ತಾಯ್ತಲ್ಲ, ಭೂಮಿಯ ಮೇಲೆ ಯಾವ ರೀತಿ ಹೆಚ್ಚು ಒತ್ತಡ ಪ್ರದೇಶದಿಂದ ಕನಿಷ್ಠ ಒತ್ತಡ ಪ್ರದೇಶಕ್ಕೆ ಮಾರುತಗಳು ಬರುತ್ತೆ ಅಂತೇಳಿ 3 ಬಾರಿ ಇವಾಗ ವಿವರಣೆ ಕೊಟ್ಟಿದ್ದೀನಿ, ಮರಿಬಾರ್ದು. ಇವಾಗ ನೋಡಿ, ಇಲ್ಲಿ ಒತ್ತಡ ಜಾಸ್ತಿ ಇದೆ ಅನ್ಕೊಳ್ಳಿ, ಬರೆದು ತೋರಿಸ್ತೀನಿ ನೋಡಿ. ಈಗ ನಾನು ಹೇಳಿದ್ದೀನಿ ಒತ್ತಡ, ಪ್ರೆಷರ್, ಏರ್ ಪ್ರೆಷರ್ನ ಹೆಂಗ್ ಮೆಜರ್ ಮಾಡ್ತೀವಿ? ಬ್ಯಾರೋಮೀಟರ್. ಇಲ್ಲಿ ಬ್ಯಾರೋಮೀಟರ್ ಇಟ್ಟು ನೋಡ್ತೀನಿ ಅನ್ಕೊಳ್ಳಿ. ಇಲ್ಲಿ ಪ್ರೆಷರ್ 1010 ಮಿಲಿ ಬಾರ್ ಇದೆ ಪ್ರೆಷರ್. ಇಲ್ಲಿ ನೋಡಿ ಪ್ರೆಷರ್ ಎಷ್ಟಿದೆ, ಲೆಟ್ಸೆ 810 ಮಿಲಿ ಬಾರ್ ಇದೆ. 810 ಮಿಲಿ, ನೋಡಿ ಎಷ್ಟು ಕಮ್ಮಿ ಇದೆ ನೋಡಿ. 1010, ಓಕೆ, 1010, ಇಲ್ಲಿ 810. ಅವಾಗ ಎಷ್ಟು ಡಿಫ್ರೆನ್ಸ್ ಎಷ್ಟಿದೆ ನೋಡಿ. ಈ ಜಾಗಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಅದು 200 ಮಿಲಿ ಬಾರ್ ವ್ಯತ್ಯಾಸ ಇದೆ, 200 ಮಿಲಿ ಬಾರ್. ಇದನ್ನೇ ನಾವು ಪ್ರೆಷರ್ ಗ್ರೇಡಿಯಂಟ್ ಅಂತ ಕರೆಯೋದು. ಒತ್ತಡ ವ್ಯತ್ಯಾಸ ಕನ್ನಡದಲ್ಲಿ ಪ್ರೆಷರ್ ಗ್ರೇಡಿಯಂಟ್. ಇದನ್ನು ನೋಟ್ಸಲ್ಲಿ ಬರ್ಕೊಳ್ಳಿ, ಪ್ರೆಷರ್ ಗ್ರೇಡಿಯಂಟ್. ಗೊತ್ತಾಯ್ತಲ್ಲ, ಪ್ರೆಷರ್ ಗ್ರೇಡಿಯಂಟ್ ಜಾಸ್ತಿ ಇದ್ದಷ್ಟು ಗಾಳಿ ವೇಗ ಜಾಸ್ತಿ. ನಾವು ಕಟ್ಕೊಳ್ಳಿ, ಇವಾಗಲೇ ಹೇಳಿದ್ದೀನಿ. ಸೊ ಗಾಳಿಯ ವೇಗ ಯಾವ್ದ್ರ ಮೇಲೆ ಅವಲಂಬಿಸಿದೆ ಅಂದರೆ ಸ್ಪೀಡ್, ಒತ್ತಡ ವ್ಯತ್ಯಾಸದ ಮೇಲೆ ಅವಲಂಬಿಸಿದೆ. ಹೆಚ್ಚು ಒತ್ತಡ ಕನಿಷ್ಠ ಒತ್ತಡದ ಮಧ್ಯ ವ್ಯತ್ಯಾಸ ಜಾಸ್ತಿ ಇದ್ದಷ್ಟು ಗಾಳಿಯ ವೇಗ ಜಾಸ್ತಿ. ಪ್ರೆಷರ್ ಗ್ರೇಡಿಯಂಟ್. ಎಷ್ಟು ಬಲದಲ್ಲಿ ಗಾಳಿ ಹೋಗುತ್ತೆ ಅದನ್ನು ನಾವು ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್, ಒತ್ತಡ ವ್ಯತ್ಯಾಸ ಬಲ ಅಂತ ಕರಿತೀವಿ. ಕನ್ನಡದಲ್ಲಿ ಒತ್ತಡ ವ್ಯತ್ಯಾಸ ಬಲ, ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್. ಎಷ್ಟು ವೇಗದಲ್ಲಿ ಗಾಳಿ ಹೋಗುತ್ತೆ ಅದನ್ನು PGF ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ಇದಿಷ್ಟು ತಿಳ್ಕೊಳ್ಳಿ. ನೆಕ್ಸ್ಟ್, ಈ ಗಾಳಿ ಬೀಸೋದ್ರಿಂದ ಭೂಮಿಯ ಮೇಲೆ ಮರಗಳಿರುತ್ತಲ್ವಾ, ಮನೆಗಳಿರುತ್ತೆ, ಅದರಿಂದ ಸ್ವಲ್ಪ ಅಡಚಣೆ ಉಂಟಾಗುತ್ತೆ, ಹೌದಲ್ವಾ? ಇವಾಗ ನಾವು ಮನೆಗಳು ಕಟ್ಟುವಾಗ ಒಂದೊಂದು ಬಿಲ್ಡಿಂಗ್ ಎತ್ತರ ಇರುತ್ತೆ, ಒಂದೊಂದು ಕಮ್ಮಿ ಇರುತ್ತೆ, ಹೌದಲ್ವಾ? ಸೊ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ ಮರಗಳಿಂದ, ಗಿಡಗಳಿಂದ, ಮನೆಗಳಿಂದ, ಕರೆಕ್ಟಾ? ಅದರಿಂದ ಗಾಳಿಯ ಚಲನೆಗೆ ಅಡಚಣೆ ಉಂಟಾಗುತ್ತೆ, ಒಂದು ಫ್ರಿಕ್ಷನಲ್ ಫೋರ್ಸ್. ಇನ್ನೊಂದು ಗುರುತ್ವಾಕರ್ಷಣೆ, ಗ್ರಾವಿಟೇಷನಲ್ ಫೋರ್ಸ್. ನಾವು ಕೇಳ್ಕೊಳ್ಳಿ, ಗುರುತ್ವಾಕರ್ಷಣೆ, ಭೂಮಿಯ ಗುರುತ್ವಾಕರ್ಷಣೆ ಕೆಳಗಡೆಗೆ ಆಕ್ಟ್ ಮಾಡ್ತಾ ಇರುತ್ತೆ, ಅದು ನಾವು ಕೇಳ್ಕೊಳ್ಳಿ. ಮೂರನೇದು ಭೂಮಿಯ ದೈನಂದಿನ ಗತಿ ಇದೆಯಲ್ಲ, ಭೂಮಿ ತಿರುಗ್ತಾ ಇರೋದ್ರಿಂದ ಕೊರಿಯೋಲಿಸ್ ಬಲ. ಸೊ ಭೂಮಿಯ ದೈನಂದಿನ ಗತಿಯಿಂದ ಕೊರಿಯೋಲಿಸ್ ಬಲ ಅಂತ ಒಂದು ಬಲ ಇದೆ, ಇದನ್ನು ನಾವು ಕೇಳ್ಕೊಳ್ಳಿ. ಇದೇನಪ್ಪ ಅಂತ ಹೇಳೋದನ್ನ ಇವಾಗ ಹೇಳ್ತೀನಿ ಸ್ನೇಹಿತರೆ. ಕೊರಿಯೋಲಿಸ್ ಎಂಬುದು ಒಬ್ಬ ವ್ಯಕ್ತಿಯ ಹೆಸರು, ವಿಜ್ಞಾನಿಯ ಹೆಸರು, ಫ್ರೆಂಚ್ ವಿಜ್ಞಾನಿಯವರು, ಮ್ಯಾಥಮೆಟಿಷಿಯನ್ ಆಕ್ಚುಲಿ. ಅವರು ಗಸ್ಟೇವ್ ಜಾಸ್ಪರ್ಡ್ ಕೊರಿಯೋಲಿಸ್ ಅಂತ, ಅಂದರೆ ಜಾಸ್ಪರ್ಡ್ ದೆ ಗಸ್ಟೇವ್ ಕೊರಿಯೋಲಿಸ್ ಅವ್ರ ಹೆಸರು. ಅವರು ಮೊದಲ ಬಾರಿಗೆ ಏನು ಹೇಳಿದ್ರು ಅಂದರೆ, ಭೂಮಿ ತಿರುಗೋದ್ರಿಂದ ಒಂದು ಬಲ ಇದೆ ಭೂಮಿ ಮೇಲೆ ಅಂತ ಫಸ್ಟ್ ಹೇಳಿದವರು. ಇಲ್ಲಿ ತೋರಿಸ್ತೀನಿ ನೋಡಿ. ಓಕೆ, ಸೊ ನಾವು ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಇದೊಂದ್ಸತಿ ನೋಡೋಣ, ಗಸ್ಟೇವ್ ಕೊರಿಯೋಲಿಸ್ ಬಗ್ಗೆ ನೋಡೋಣ. ಆಮೇಲೆ ಇದನ್ನು ನೋಡಿ. ಇವಾಗ ಫಸ್ಟ್ ಇದು ಪವನ ದಿಕ್ಸೂಚಿ, ಗಾಳಿ ಯಾವ ರೀತಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಪವನ ದಿಕ್ಸೂಚಿ. ಇದೊಂದು ಬಾರಿ ನೋಡಿ, ನಾನು ಕೊರಿಯೋಲಿಸ್ ಭಾಗನ ಮತ್ತೆ ಹೇಳ್ತೀನಿ. ಪವನ ದಿಕ್ಸೂಚಿ ನೋಡಿ ಹೆಂಗೆ ಕಾಣುತ್ತೆ, ಮನೆಗಳ ಮೇಲೆಲ್ಲ ಹಾಕಿರ್ತಾರೆ ಈ ಥರದ್ದು. ಇದು ನೋಡಿ ಆನಿಮೋಮೀಟರ್ ಅಂತ ಕರಿತೀವಿ. ವಿಂಡ್ ಮೆಜರ್ ಮಾಡೋದಕ್ಕೆ, ಗಾಳಿಯ ವೇಗವನ್ನು ಮಾಪಿಸಲು ಉಪಯೋಗಿಸುವಂಥ ಮಾಪಕ ಯಾವುದು ಅಂದರೆ ಆನಿಮೋಮೀಟರ್. ನಾವು ಕಟ್ಕೊಳ್ಳಿ, ಕೇಳ್ತಾರೆ ಆನಿಮೋಮೀಟರ್ ಏನು ಹೇಳುತ್ತೆ? ವಿಂಡ್ ಸ್ಪೀಡ್. ಮುಂದಿನ ಭಾಗಕ್ಕೆ ಹೋಗೋಕ್ಕಿಂತ ಮುಂಚೆ ಇದು ನೋಡ್ಬಿಡಿ, ಯಾಕೆಂದರೆ ಇದೆಲ್ಲ ಗೊತ್ತಿದ್ರೆ ಅದು ಸುಲಭ. ಸ್ಪೀಡ್ ಇಲ್ಲಿ ನೋಡಿ, ಕಿಲೋಮೀಟರ್ ಪರ್ ಅವರ್ ಹೇಳ್ಬೋದು, ಮೈಲ್ ಪರ್ ಅವರ್ ಮತ್ತು ನಾಟ್. ಗೊತ್ತಾಯ್ತಲ್ಲ, 1 ನಾಟ್ ಅಂದರೆ 1.852 ಕಿಲೋಮೀಟರ್ ಪರ್ ಅವರ್. ಉಚ್ಚಾರಣೆ ನಾಟ್ ಅಂತ ಹೇಳ್ಬೇಕಿದೆ. ಸೊ ಈ ರೀತಿ ಪವನ ದಿಕ್ಸೂಚಿ ಅಂದರೆ ದಿಕ್ಕು ಹೇಳುತ್ತೆ, ವಿಂಡ್ ಡೈರೆಕ್ಷನ್. ಆನಿಮೋಮೀಟರ್ ಹೇಳುತ್ತೆ ಸ್ಪೀಡ್. ಹಂಗೆ ಇದನ್ನು ನೋಡಿ ಸ್ನೇಹಿತರೆ, ಎರಡೂ ಇದೆ. ನಾವು ಇಲ್ಲಿ ಹೊರಗಡೆ ತೆಗ್ದಿರೋದು ಅದಕ್ಕೆ ಈ ಥರ ಕಾಣುತ್ತೆ. ಪವನ ದಿಕ್ಸೂಚಿನೂ ಇದೆ, ಆನಿಮೋಮೀಟರ್ ಇದೆ. ಇಲ್ಲಿ ಕಪ್ ಆನಿಮೋಮೀಟರ್ ನೋಡಿ ಹೆಂಗೆ ಕಾಣುತ್ತೆ, ಗಾಳಿ ಬೀಸಿದಾಗ ತಿರುಗ್ತಾ ಇರುತ್ತೆ. ಇದು ಸ್ನೇಹಿತರೆ, ಇದನ್ನ ನೀವು ನೋಡಿರ್ತಾರೆ ಎಲ್ಲರೂ, ವಿಂಡ್ ಸಾಕ್ಸ್ ಅಂತ ಕರಿತೀವಿ. ವಿಮಾನ ನಿಲ್ದಾಣಗಳಲ್ಲಿ ಹಾಕ್ತೀವಿ ಇದನ್ನು. ವಿಮಾನ ನಿಲ್ದಾಣಗಳಲ್ಲಿ ಏನಾಗುತ್ತೆ, ಪ್ಲೇನ್ ಲ್ಯಾಂಡ್ ಆಗಬೇಕಾದ್ರೆ ರನ್ವೇ ಪಕ್ಕ ಗಾಳಿ ಎಷ್ಟು ವೇಗ ಇರುತ್ತೆ ಅಂತ ಗೊತ್ತಿರಲ್ಲ ಯಾರಿಗೆ? ಪೈಲಟ್ಸ್ಗಳಿಗೆ. ಪೈಲಟ್ಸ್ ಏನು ಮಾಡ್ತಾರೆ, ಅವರು ಗಾಳಿ ಸ್ಪೀಡ್ನ
ನೋಡಿದಾಗ ಇದು ನೋಡ್ತಾರೆ ಈ ವಿಂಡ್ ಸಾಕ್ಸ್ನ. ಆ ವಿಂಡ್ ಸಾಕ್ಸ್ ಈ ಥರ ಎದ್ದೇಳ್ತಾರೆ ನೋಡಿ, ಈ ಥರ ಇದ್ರೆ ಎರಡು ಕಡೆಯಿಂದ ಗಾಳಿ ಹೋಗೋಕೆ ಜಾಗ ಇದೆ, ಗೊತ್ತಾಯ್ತಲ್ಲ. ಸೊ ಅವಾಗ ಏನಾಗುತ್ತೆ, ಅವ್ರುಗಳು ಗೊತ್ತಾಗುತ್ತೆ ಓ ವಿಂಡ್ ಸ್ಪೀಡ್ ಎಷ್ಟಿದೆ ಅಂತ. ಪ್ರತಿಯೊಂದು ಬಣ್ಣ ಇದೆ ನೋಡಿ ಇಲ್ಲಿ, ಕೆಂಪು ಬಿಳಿ 3 ನಾಟ್ ಅಂತ ಹೇಳ್ತಿದ್ರು, 3+3+3 ಅವ್ರು ಕೌಂಟ್ ಮಾಡ್ಕೋತಾರೆ. ವಿಮಾನ ಇನ್ನೇನು ಲ್ಯಾಂಡ್ ಆಗಬೇಕಾದ್ರೆ, ಅದ್ರ ಟೇಕ್ ಆಫ್ ಆಗಬೇಕಾದ್ರೆ ಗೊತ್ತಾಗುತ್ತಿದ್ದು. ಏನಕ್ಕೆ ಇದು ಬೇಕು ಅಂದರೆ, ಭೂಮಿ ಮೇಲೆ ಲ್ಯಾಂಡ್ ಆಗಬೇಕಾದ್ರೆ ವಿಮಾನ ಸ್ಪೀಡ್ ಜಾಸ್ತಿ ಇದ್ರೆ ಗಾಳಿದು, ವಿಮಾನ ಲ್ಯಾಂಡ್ ಆಗಲ್ಲ ರನ್ವೇ ಮೇಲೆ, ಆ ಕಡೆ ಹೊಟ್ಟೋಗುತ್ತೆ ಹಿಂಗೆ ಜಾರ್ಕೊಂಡು. ಎಷ್ಟೋ ಸತಿ ದುರಂತಗಳೆಲ್ಲ ಆಗಿದೆ. ಅದಕ್ಕೋಸ್ಕರ ವಿಂಡ್ ಸಾಕ್ಸ್ಗಳನ್ನ ವಿಮಾನ ನಿಲ್ದಾಣಗಳಲ್ಲಿ ಹಾಕಿರ್ತಾರೆ, ವಿಂಡ್ ಸಾಕ್ಸ್ಗಳನ್ನ ರನ್ವೇ ಪಕ್ಕ ಹಾಕಿರ್ತಾರೆ. ಸೊ ದಟ್ ಪೈಲಟ್ಸ್ಗಳಿಗೆ ಕಾಣಲಿ ಗಾಳಿ ಸ್ಪೀಡ್ ಎಷ್ಟಿದೆ ಅಂತ. ಯಾಕೆಂದ್ರೆ ವಿಮಾನಗಳು ದೊಡ್ಡದಿರೋದ್ರಿಂದ, ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ, ಆ ಗಾಳಿ ಬೀಸೋದ್ರಿಂದ ಏನಾಗುತ್ತೆ, ಅದು ಅದರ ರನ್ವೇಯಿಂದ ಸರಿದು ಬಿಡುತ್ತೆ, ಅನಾಹುತಗಳಾಗ್ತವೆ, ಗೊತ್ತಾಯ್ತಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಹಾಕ್ತೀವಿ ವಿಂಡ್ ಸಾಕ್ಸ್. ನಾವು ಕಟ್ಕೊಳ್ಳಿ, ಪ್ರತಿಯೊಂದು ಬಣ್ಣನೂ 3 ನಾಟ್. ಓಕೆ, ಇಲ್ಲಿ ಅದರ ಬಗ್ಗೆ ನೋಡಿ, ಇದರ ಬಗ್ಗೆ ಹಾಕಿದ್ದೀನಿ ನಾನು ಇಲ್ಲಿ. ಇದನ್ನು ನೀವು ಒಂದ್ಸತಿ ನೋಡಿ, ಪ್ರತಿಯೊಂದು ಬಣ್ಣನೂ 3, 2 ಇದ್ದರೆ 2 ಇದ್ದಿದ್ರೆ 6, 3 ಬಂದರೆ 9, 12, 15 ಈ ರೀತಿ. ಓಕೆ, ನಾವು ಕಟ್ಕೊಳ್ಳಿ. ಮತ್ತೆ ಗೊತ್ತಾಗ್ತದೆ ನಿಮಗೆ ಸ್ಪೀಡ್, ವಿಂಡ್ ಸಾಕ್ಸ್ ಅವೆಲ್ಲ ಗೊತ್ತಾಗಿದೆ ಎಲ್ಲರಿಗೂ ನಿಮಗೀಗ. ಯಾವ ರೀತಿ ನಾವು ಗಾಳಿಯ ವೇಗದಿಂದ ಅನಾಹುತಗಳೇನಾಗುತ್ತೆ ಅಂತಲೂ ತಮ್ಮೆಲ್ಲರಿಗೂ ಈಗ ತಿಳಿದಿದೆ. ಇನ್ನೊಂದು ವಿಷಯ ನೋಡಿ, ಬ್ಯೂಫೋರ್ಟ್ ಚಾರ್ಟ್ ಅಂತ. ಬ್ಯೂಫೋರ್ಟ್ ಅನ್ನೋರು ಸರ್ ಫ್ರಾನ್ಸಿಸ್ ಬ್ಯೂಫೋರ್ಟ್ ಅಂತ ಹೇಳಿ, ಇವರು ರಾಯಲ್ ನೇವಿದು ಅಡ್ಮಿರಲ್ ಆಗಿದ್ದರು. ರಾಯಲ್ ನೇವಿ ಅಂದರೆ ಬ್ರಿಟಿಷ್ ನೇವಿದು ಹೆಡ್ ಆಗಿದ್ದರು. ಇವರು ಎಷ್ಟೋ ವರ್ಷಗಳ ಕಾಲ ಹಡಗುಗಳಲ್ಲಿ ಸಂಚಾರ ಮಾಡಿ ಏನು ಹೇಳ್ತಾರೆ ಅಂದರೆ, ಗಾಳಿಯ ವೇಗದಿಂದ ಏನು ಅನಾಹುತ ಆಗುತ್ತೆ ಅಂತೇಳಿ ಕೊಟ್ಟಿರೋದೇ ಬ್ಯೂಫೋರ್ಟ್ ಚಾರ್ಟ್ ಅಥವಾ ಬ್ಯೂಫೋರ್ಟ್ ಸ್ಕೇಲ್. ಬ್ಯೂಫೋರ್ಟ್ ಚಾರ್ಟ್ ಮತ್ತು ಬ್ಯೂಫೋರ್ಟ್ ಸ್ಕೇಲ್ ಏನು ಹೇಳುತ್ತಪ್ಪ ಅಂದರೆ, ಗಾಳಿಯ ವೇಗ ಮತ್ತು ಅದರಿಂದ ಆಗುವಂಥ ಅನಾಹುತ, ವಿಂಡ್ ಸ್ಪೀಡ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಅಂತ ಕರಿತೀವಿ. ಆ ಸ್ಕೇಲ್ 0 to 12 ಅಲ್ಲಿರುತ್ತೆ. 0 ಅಂದರೆ ಕಾಮ್, 12 ಅಂದರೆ ಹರಿಕೇನ್ ಅಂತ. ನಾವು ಕಟ್ಕೊಳ್ಳಿ ಸ್ನೇಹಿತರೆ ಈ ಪದನ. ಬ್ಯೂಫೋರ್ಟ್ ಅನ್ನೋದು ಯಾರ ಹೆಸರು, ಸರ್ ಫ್ರಾನ್ಸಿಸ್ ಬ್ಯೂಫೋರ್ಟ್ ಅಂತೇಳಿ. ಈ ವಾಸ್ ಅಡ್ಮಿರಲ್ ಆಫ್ ಬ್ರಿಟಿಷ್ ನೇವಿ. ಓಕೆ, 0 ಕಾಮ್ ಅಂತ, 12 ಇಸ್ ಹರಿಕೇನ್, ಅಂದರೆ ಅತಿ ಹೆಚ್ಚು ವೇಗ ಇರೋದು ಹರಿಕೇನ್. ನಾವು ಕಟ್ಕೊಳ್ಳಿ ಆಯ್ತಾ. ಸೊ 0 to 12. 0 ನಾನು ತೋರಿಸಿಲ್ಲ ಇಲ್ಲಿ, ಯಾಕೆಂದರೆ 0ನಲ್ಲಿ ಗಾಳಿನೇ ಇರಲ್ಲ, ಕಾಮ್ ಅಲ್ವಾ, ಒಂದ್ಸತಿ ಗಾಳಿನೇ ಇರಲ್ಲ, ಎಲೆಗಳು ಅಲ್ಲಾಡಲ್ಲ ನೋಡಿ, ಅದು 0 ಅಂದರೆ. 1 ಅಂದರೆ ನೋಡಿ, ಸ್ಪೀಡ್ 1ಗೆ ನೋಡಿ ಹೋಗ್ತಾ 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 ಒಂದು ಚಾರ್ಟಲ್ಲಿ 1 ನಂಬರ್ ಬಂದಾಗ 1 to 3 miles per hour ನೋಡಿ ಹೋಗ್ತಾ ಹೋಗ್ತಾ. ಇಲ್ಲೊಂದು ಮನೆ ಇದೆ, ಮರ ಇದೆ, ಮತ್ತೊಂದು ಬಾವುಟ ಇದೆ, ಕರೆಕ್ಟ್ ಅಲ್ವಾ. ಹೋಗ್ತಾ ಹೋಗ್ತಾ ನೋಡಿ ಒಂದು ಸ್ಪೀಡ್ ಹೆಚ್ಚಾಗ್ತಾ ಹೋಗುತ್ತೆ ನೋಡಿ. 1 to 3 miles per hour ಆಯಿತು, 4 to 7, 8 to 12 ಹೆಚ್ಚಾಗ್ತಾ ಇದೆ ನೋಡಿ. ವಿಂಡ್ ಸ್ಪೀಡ್ ಹೆಚ್ಚಾಗ್ತಾ ಹೋದಂಗೆ, ನಾನು ಲೇಸರ್ ತೋರಿಸ್ತೀನಿ ನೋಡಿ ಈಗ. ವಿಂಡ್ ಸ್ಪೀಡ್ ಹೆಚ್ಚಾಗ್ತಾ ಹೋದಂಗೆ ನೋಡಿ, ಆ ಮನೆ ಮರ ಅದ್ರ ಮೇಲೆ ಪರಿಣಾಮ ಏನಾಗುತ್ತೆ ನೋಡಿ. ಸ್ಪೀಡ್ ಹೆಚ್ಚಾಗ್ತಿದ್ದಂಗೆ ನೋಡಿ, ಇಲ್ಲಿ ಬಾವುಟ ಹರಿದೋಗ್ತಾ ಇದೆ, ಹಿಂಗೆ ಮನೆಗಳು ಹಾರೋಗ್ತಾ ಇದೆ, ಅಂಚೆಲ್ಲ ಹಾರೋಗ್ತಾ ಇದೆ. ಮರ ನೋಡಿ ಹೋಗ್ತಾ ಹೋಗ್ತಾ ನೋಡಿ, ಮರ ಮುರಿದೋಯ್ತು, ಇಲ್ಲಿ ಮನೆ ಅಂಚೆಲ್ಲ ಹೋಗಿ ಕೊನೆಗೆ ಇಲ್ಲಿ ನೋಡಿ, ಇವಾಗ ನೋಡಿ ಕಾಣ್ತಾ ಇದೆ ಎಲ್ಲರಿಗೂ. ನಾನು ಇಲ್ಲಿ ಕೂತಿರೋದ್ರಿಂದ ಸ್ವಲ್ಪ ನಿಮ್ಗೆ ಅಡಚಣೆ ಉಂಟಾಗ್ತಾ ಇರ್ಬೋದು. ಮನೆ ಹಾರೋಗಿದೆ ನೋಡಿ, ಇಲ್ಲಿ ಮನೆ ಮರ ಬಾವುಟ ಎಲ್ಲರೂ ಗಮನಿಸ್ತಾ ಇರಲ್ಲ. ಇದನ್ನೇ ಬ್ಯೂಫೋರ್ಟ್ ಚಾರ್ಟ್ ಅಂತ ಕರೆಯೋದು. ನಾನು ಏನಕ್ಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ಸ್ವಲ್ಪ ನಿಮಗೆ ಇಂಟ್ರೆಸ್ಟ್ ಬರಲಿ ಓದೋಕ್ಕೆ, ಜೊತೆಗೆ ಸುಲಭವಾಗಿ ಜ್ಞಾಪಕ ಇರಲಿ ಅಂತೇಳಿ, ಗೊತ್ತಾಯ್ತಲ್ಲ. ಇದನ್ನ ಯಾರು ಕೇಳಲ್ಲ, ಸ್ಪೀಡ್ ಎಷ್ಟು ಅಂತೆಲ್ಲ ಕೇಳಲ್ಲ. ಏನು ಕೇಳ್ತಾರೆ ಅಂದರೆ, ಬ್ಯೂಫೋರ್ಟ್ ಚಾರ್ಟ್ ಯಾರು ಕೊಟ್ಟಿದ್ದು, ಏನು ಹೇಳುತ್ತೆ, ಗಾಳಿಯ ವೇಗ ಮತ್ತು ಅದರ ಪರಿಣಾಮ, ಅಷ್ಟೇ ನಿಮಗೆ ಬೇಕಾಗಿರೋದು. ವಿಂಡ್ ಸ್ಪೀಡ್, ಗಾಳಿಯ ವೇಗ ಮತ್ತು ಅದರ ಪರಿಣಾಮ, ಇಂಪ್ಯಾಕ್ಟ್. ನಾನೇ ಬರ್ದಿದ್ದೀನಿ ನೋಡಿ, ಬ್ಯೂಫೋರ್ಟ್ ಚಾರ್ಟ್ ಏನು ಕೊಡುತ್ತೆ. 0 ಅಂದರೆ ಕಾಮ್, 12 ಅಂದರೆ ಹರಿಕೇನ್. ಅದಕ್ಕೆ ನಾವು ಸೈಕ್ಲೋನ್, ಹರಿಕೇನ್ ಅಂದರೆ ಭಾರಿ ಎದುರದಿದೆ ಇದಕ್ಕೇನೆ, ಗೊತ್ತಾಯ್ತಲ್ಲ. ಸೊ ಹರಿಕೇನ್ ಎಂಬ ಪದನ ಫಸ್ಟ್ ಬಳಸಿದ್ದೆ ಇವರು. ಸೊ ಅದಕ್ಕೆ ನಾವು ಚಂಡಮಾರುತಗಳು ಬಂದಾಗ, ಸೈಕ್ಲೋನ್ಗಳಾದಾಗ ನಾವು ಭಾರಿ ಎದುರೋದು ಈ ಕಾರಣಕ್ಕೆ, ಯಾಕಂದರೆ ಗಾಳಿಯಿಂದ ಭಾರಿ ಅನಾಹುತ ಆಗುತ್ತೆ. ಸೊ ಇದೆಲ್ಲ ಗೊತ್ತಿದೆ. ಇವಾಗ ಬನ್ನಿ, ನಾ ಹೇಳಿದೆ ಆಗಲೇ ಕೊರಿಯೋಲಿಸ್ ಬಲ. ಕೊರಿಯೋಲಿಸ್ ಬಲದ ಬಗ್ಗೆ ಡಿಸ್ಕಸ್ ಮಾಡೋಣ. ನಾ ಹೇಳಿದೆ ಭೂಮಿಯ ಮೇಲೆ ಇರುವಂಥ ಗಾಳಿಯ ಮೇಲೆ ಅಡಚಣೆಗಳಿರುತ್ತೆ. ಯಾವುದು? ಮೊದಲು ಗಾಳಿಯ ಚಲನೆಗೆ ಮೊದಲನೇ ಅಡಚಣೆ ಫ್ರಿಕ್ಷನ್, ಭೂಮಿಯಿಂದ ಬರುವಂಥ ಫ್ರಿಕ್ಷನ್, ಮರಗಳಿಂದ, ಗಿಡ ಮರಗಳಿಂದ. ಎರಡನೇದು ಗುರುತ್ವಾಕರ್ಷಣೆ, ಗ್ರಾವಿಟಿ ಆಫ್ ದಿ ಅರ್ತ್, ಗ್ರಾವಿಟೇಷನಲ್ ಫೋರ್ಸ್. ಮೂರನೇದು ಕೊರಿಯೋಲಿಸ್.
ಕೊರಿಯೋಲಿಸ್ ಅನ್ನೋದು ಇವ್ರ ಹೆಸರು. ನೋಡಿ ಇಲ್ಲಿದ್ದಾರೆ ನೋಡಿ, ಇವರು ಕೊರಿಯೋಲಿಸ್. ಇವ್ರೇನು ಹೇಳ್ತಾರೆ, ಭೂಮಿ ತಿರುಗೋದ್ರಿಂದ ಒಂದು ಬಲ ಇದೆ ಭೂಮಿ ಮೇಲೆ, ಅದನ್ನು ನಾವು ಕೊರಿಯೋಲಿಸ್ ಬಲ ಎಂದು ಕರೆಯುತ್ತೇವೆ ಅಂತ ಹೇಳಿದ್ದು ಇವರೇ ಫಸ್ಟ್. ಅದಕ್ಕೆ ಅವ್ರ ಹೆಸರು ಕೊಟ್ವಿ. ಅವರ ಹೆಸರು ಫ್ರೆಂಚ್ ಮ್ಯಾಥಮೆಟಿಷಿಯನ್ ಜಾಸ್ಪರ್ಡ್ ಗಸ್ಟೇವ್ ದಿ ಕೊರಿಯೋಲಿಸ್, ಇಸ್ವಿ 1835. So wind movement is obstructed by three forces: frictional forces, gravity and Coriolis force. Coriolis is named after a French mathematician, Gaspard Gustave de Coriolis, who gave the concept in 1835. Okay, ಇವರು 1835 ನಲ್ಲಿ ಕಾನ್ಸೆಪ್ಟ್ ಕೊಡ್ತಾರೆ. ಸೊ ಅಂದರೆ ಭೂಮಿ ಚಲನೆಯಿಂದ, ಭೂಮಿಯ ಮೇಲೆ ಏನೇ ಒಂದು ವಸ್ತು ಚಲನೆ ಆದರೆ, ಓಕೆ, ಭೂಮಿಯ ದೈನಂದಿನ ಗತಿಯಿಂದ ಭೂಮಿಯ ಮೇಲೆ ಏನೇ ಒಂದು ವಸ್ತು ಚಲನೆಯಲ್ಲಿದ್ದರೆ ಅದರ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ವಿವರಣೆ ಕೊಟ್ಟಿದ್ದೀವ್ರೆ. ಅದನ್ನ ಇನ್ನೂ ಹೆಚ್ಚು ಮಾಹಿತಿ ಕೊಟ್ಟಿದ್ದು ಇವರು ವಿಲಿಯಂ ಫೆರೆಲ್. 1856 ಅಲ್ಲಿ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತಾರೆ. ಅದನ್ನು ನಾನು ತೋರಿಸ್ತೀನಿ ಇಲ್ಲಿ ನೋಡಿ. ಇದನ್ನೆಲ್ಲರೂ ಸ್ವಲ್ಪ ಹೊತ್ತು ಗಮನಿಸಿ. ನನ್ನ ಹಿಂದೆ ನೀವು ಏನು ಗಮನಿಸ್ಬೋದು ಅಂದರೆ, ಪೃಥ್ವಿ ಹತ್ರ ತಿರುಗ್ತಾ ಇರೋದು ದೈನಂದಿನ ಗತಿ ಗಮನಿಸಿ. ನಮ್ಮ ಪೃಥ್ವಿ ಪಶ್ಚಿಮದಿಂದ ಪೂರ್ವ ಕಡೆಗೆ ತಿರುಗ್ತಾ ಇದೆ, ಹೌದಾ? ಅದನ್ನು ನಾವು ಇಲ್ಲಿ ಗಮನಿಸ್ಬೋದು. ವೆಸ್ಟ್ ಟು ಈಸ್ಟ್ ಅರ್ತ್ ತಿರುಗ್ತಾ ಇರೋದನ್ನು ಗಮನಿಸಿ. ಈ ರೀತಿ ತಿರುಗ್ತಾ ಇರೋದ್ರಿಂದ ನೀವೇನು ಗಮನಿಸಬೇಕು ಅಂದರೆ, ನಾವು ನೋಡ್ತಾ ಇರೋದು ಈಕ್ವೇಟರ್ ಕಡೆಯಿಂದ ನೋಡ್ತಾ ಇದ್ದೀವಿ. ನಾವು ಇಲ್ಲಿ ಕರೆಕ್ಟಾ ಭೂಮಿಯ ಭಾಗದಿಂದ ನೋಡ್ತಾ ಇದ್ದೀವಿ. ನಾವು ಸಮಭಾಜಕ ವೃತ್ತದ ಮೇಲಿಂದ ನೋಡ್ತಾ ಇದ್ದೀವಿ. ನಾವು ಈ ಭಾಗದಿಂದ ನೋಡ್ತಾ ಇದ್ದೀವಿ ನಾವು ಈ ರೀತಿ ಈಕ್ವೇಟರ್ ಕಡೆಯಿಂದ. ಸೊ ಸಮಭಾಜಕ ವೃತ್ತದಿಂದ ನೋಡಿದಾಗ ನಮಗೆ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇರೋದು ಅನುಭವ ಆಗುತ್ತೆ. ಹೌದು. ಅದೇ ನೀವು ಉತ್ತರದ ಗೋಲದಿಂದ ನೋಡಿ, ಮೇಲಿಂದ ನೋಡಿ, ಇಲ್ಲಿಂದ ಮೇಲಿಂದ ನೋಡಿ, ಉತ್ತರ ಧ್ರುವದಿಂದ ಅವಾಗ ಯಾವ ರೀತಿ ಕಾಣುತ್ತೆ ಭೂಮಿ ಗಮನಿಸಿ. ಸ್ವಲ್ಪ ಹಿಂಗೆ ತಿರುಗ್ತಾ ಇರೋದ್ರಿಂದ ಉತ್ತರದಿಂದ ನೋಡಿದಾಗ ಭೂಮಿ ಯಾವ ರೀತಿ ಕಾಣುತ್ತೆ ನೋಡಿ. ಹಂಗೆ ಇನ್ನೊಂದ್ಸತಿ ದಕ್ಷಿಣದಿಂದ ನೋಡಿ, ದಕ್ಷಿಣ ಗೋಲಾರ್ಧದಿಂದ ನೋಡಿ, ಅವಾಗ ಭೂಮಿ ಯಾವ ಕಡೆ ತಿರುಗ್ತಾ ಇದೆ ಅದನ್ನು ಗಮನಿಸಿ. ತಾವೆಲ್ಲರೂ ಇದನ್ನು ಗಮನಿಸಬೇಕು. ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ನಾನು ಉತ್ತರದಿಂದ ನೋಡಿದಾಗ ಆರ್ಟಿಕ್ ಕಡೆಯಿಂದ, ಆರ್ಟಿಕ್ ಭಾಗದಿಂದ ನೋಡಿದಾಗ ಇಲ್ಲಿ ನೋಡಿ, ಆರ್ಟಿಕ್ ಭಾಗದಿಂದ ನೋಡಿದಾಗ ಮೇಲ್ ಮಾತ್ರ ನೋಡಿ. ಇವಾಗ ನೋಡಿ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ನೋಡಿ ಭೂಮಿ. ಅದೇ ಅಂಟಾರ್ಟಿಕಾ ಭಾಗದಿಂದ ನೋಡಿದಾಗ ನೋಡಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ. ಇಲ್ಲಿ ಗಮನಿಸಿ ಸ್ನೇಹಿತರೆ, ಇನ್ನೊಂದು ಬಾರಿ ನಾವು ಆರ್ಟಿಕ್ ಕಡೆಯಿಂದ ನೋಡಿದಾಗ ಭೂಮಿ ಆಂಟಿ ಕ್ಲಾಕ್ ವೈಸ್ ಇಂದ ತಿರುಗಂಗೆ ಅನುಭವ ಆಗುತ್ತೆ. ಅದೇ ಅಂಟಾರ್ಟಿಕಾದಿಂದ ನೋಡಿದಾಗ ಕ್ಲಾಕ್ ವೈಸ್ ತಿರುಗಂಗೆ ಅನುಭವ ಆಗುತ್ತೆ. ಈಗ ನೋಡಿ ಗಮನಿಸಿ ಇದನ್ನು. ಅಂಟಾರ್ಟಿಕಾಯಿಂದ ನೋಡಿದ್ರೆ ಕ್ಲಾಕ್ ವೈಸ್ ತಿರುಗ್ತಾ ಇದೆ. ಇಲ್ಲಿ ಕೆಳಗಡೆಯಿಂದ ನೋಡಿದ್ರೆ, ಮೇಲ್ಗಡೆಯಿಂದ ನೋಡಿದ್ರೆ ಆಂಟಿ ಕ್ಲಾಕ್ ವೈಸ್. ಗೊತ್ತಾಯ್ತಲ್ಲ ಎಲ್ಲರಿಗೂ? ಇದನ್ನು ನೀವು 2-3 ಬಾರಿ ನೋಡಿ ದಯವಿಟ್ಟು ನಾವು ಕೆಟ್ಕೊಳ್ಳಿ. ಸೊ ಉತ್ತರ ಗೋಲಾರ್ಧದಿಂದ ನಾವು ನೋಡಿದಾಗ ನಾರ್ತ್ ಪೋಲ್ ಭಾಗದಿಂದ ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೆ ನಮ್ಮ ಪೃಥ್ವಿ. ತೋರಿಸಿದ್ದೀನಿ ನಾನು. ಓಕೆ, ನೀವು ಬೇಕಾದ್ರೆ ಒಂದು ಗ್ಲೋಬ್ ತಗೊಂಡು ಆ ಗ್ಲೋಬ್ನ ತಿರುಗಿಸಿ ಮೇಲಿಂದ ಮತ್ತು ಕೆಳಗಡೆಯಿಂದ ನೋಡಿ, ಆಯ್ತಲ್ಲ? ಹಂಗೆ ಅಂಟಾರ್ಟಿಕಾಯಿಂದ ನೋಡಿದಾಗ ಕ್ಲಾಕ್ ವೈಸ್ ತಿರುಗುತ್ತೆ. ಗೊತ್ತಾಯ್ತಲ್ಲ? ಈಗ ನಿಮ್ಗೆ ಅರ್ಥ ಆಗುತ್ತೆ. ಕೊರಿಯೋಲಿಸ್ ಬಲ ನಿಮ್ಗೆ ಇವಾಗ ಅರ್ಥ ಆಗುತ್ತೆ. ಇಲ್ಲಿ ನೋಡಿ ಈಗ. ಸೊ ನಾನೊಂದು ರೌಂಡ್ ಪ್ಲೇಟ್ ತೊಗೊಂಡಿದ್ದೀನಿ. ಈಗ ಇದನ್ನು ನಾವು ಮೆರಿಗೋ ರೌಂಡ್ ಅಂತ ಕರಿತೀವಿ. ಮೆರಿಗೋ ರೌಂಡ್ ಅಂದರೆ ಇಟ್ಸ್ ಅ ರೌಂಡ್ ಪ್ಲೇಟ್. ಪಾರ್ಕಲ್ಲಿ ಇರ್ತಿದ್ದು ಮಕ್ಕಳು ಆಟಾಡ್ತಾರೆ, ಅದ್ರ ಮೇಲೆ ಕೂತ್ಕೊಂಡು ಬಾಲ್ ಎಸೆಯೋದು ಎಲ್ಲ ಆಡ್ತಾರೆ ಅಥವಾ ಕೂತ್ಕೋತಾರೆ. ಅದನ್ನು ನಾವು ತಿರುಗಿಸ್ಬೋದು, 2 ಕಡೆಗೂ ತಿರುಗಿಸ್ಬೋದು. ಇವಾಗ ನೋಡಿ, ಈಗ ಗಮನಿಸಿ, ಇಬ್ರು ಮಕ್ಕಳಿದ್ದಾರೆ. ಇದ್ರ ಮೇಲೆ ಒಂದು ನೀಲಿ ಬಟ್ಟೆ ಹಾಕಿರೋರು, ಇನ್ನೊಂದು ಪಿಂಕ್ ಬಟ್ಟೆ ಹಾಕಿರೋರು ಇದ್ದಾರೆ ನೋಡಿ. ಇವರಿಂದ ಇವ್ರಿಗೆ ಬಾಲ್ ಎಸಿತಾರೆ, ಇವರಿಂದ ಇವ್ರಿಗೆ ಬಾಲ್ ಎಸಿತಾರೆ ಅನ್ಕೊಳ್ಳಿ. ಈ ಪ್ಲೇಟ್ ತಿರುಗ್ತಾ ಇಲ್ಲ. ಈಗ ಈ ಪ್ಲೇಟ್ ತಿರುಗದೇ ಇದ್ದಾಗ ನೀವೇನು ಅನ್ಸುತ್ತೆ ಇವಾಗ ನಿಮಗೆ? ಇವ್ರು ಎಸೆದಾಗ ಬಾಲು ಇವ್ರಿಗೆ ಹೋಗುತ್ತಾನೆ, ಇವಾಗ ಇಲ್ಲಿಗೆ, ಇವ್ರು ಎಸೆದಾಗ ಇಲ್ಲಿಗೆ ಬರುತ್ತೆ. ಹೌದಾ? ಗಮನಿಸಿ, ಈಗ ಇದು ಪ್ಲೇಟ್ ತಿರುಗ್ತಾ ಇಲ್ಲ ನೋಡಿ. ಈಗ ಇವಾಗ ನೋಡಿ, ಬ್ಲೂ ಎಸಿತಾ ಇದ್ದಾರೆ, ಪಿಂಕ್ ಅವರಿಗೆ ಇಲ್ಲಿ ಬಂತು, ನೇರವಾಗಿ ಬಂದಿದೆ. ಗಮನಿಸಿದ್ರಲ್ಲ ಎಲ್ಲರೂ? ಆಯ್ತಾ? ಸೊ ನೇರವಾಗಿ ಇವ್ರಿಗೆ ಬಂದಿದೆ. ಯಾಕೆ? ಇದು ತಿರುಗ್ತಾ ಇಲ್ಲ, ಅದಕ್ಕೋಸ್ಕರ. ಈಗ ನೋಡಿ, ಈಗ ನಾನೀಗ ಅದನ್ನ ಆಂಟಿ ಕ್ಲಾಕ್ ವೈಸ್ ತಿರುಗಿಸ್ತೀನಿ ನೋಡಿ. ಈಗ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಹಿಂಗೆ ಆಂಟಿ ಕ್ಲಾಕ್ ವೈಸ್. ಉತ್ತರ ಗೋಲಾರ್ಧದಲ್ಲಿ ಏನಾಗುತ್ತೆ ನೋಡಿ, ಆಂಟಿ ಕ್ಲಾಕ್ ವೈಸ್ ತಿರುಗುವಾಗ ಇವ್ರು ಎಸಿತಾ ಇದ್ದಾರೆ, ಬ್ಲೂ ಅವರು ನೋಡಿ, ಪಿಂಕ್ಗೆ ಹೋಗ್ತಾ ಇದೆಯಾ? ಅದು ಇಲ್ಲ, ಈ ಕಡೆ ಔಟ್ ಹೋಗ್ತಾ ಇದೆ. ಯಾಕೆಂದ್ರೆ ಇಬ್ರು ಭೂಮಿ ಮೇಲೆ ಇರೋದ್ರಿಂದ, ಅಥವಾ ಇಬ್ರು ಅದೇ ಪ್ಲೇಟ್ ಮೇಲೆ ತಿರುಗ್ತಾರೆ, ಪ್ಲೇಟ್ ಮೇಲೆ ಇರೋದ್ರಿಂದ, ಇಬ್ರು ತಿರುಗ್ತಾ ಇರೋ ಪ್ಲೇಟ್ ಮೇಲೆ ಇರೋದ್ರಿಂದ ಇವ್ರು ಎಸೆದಾಗ ಇವರು ಶಿಫ್ಟ್ ಆಗಿ ಹೋಗ್ತಾರೆ, ಇವರು ಶಿಫ್ಟ್ ಆಗಿ ಹೋಗ್ತಾರೆ. ಅವಾಗ ಇವ್ರು ಎಸೆದಿರೋದು ಹಿಂಗೆಲ್ಲೋ ಹೋಗ್ತಾ ಇದೆ.
ಅಂದರೆ ನೋಡಿ, ಇಲ್ಲಿಂದ ಎಸ್ತಿದ್ದು ಇಲ್ಲಿಗೆ ಹೋಗ್ಬೇಕಾಗಿತ್ತು, ಇವ್ರಿಗೆ ಹಿಂಗೆ ಹೋಗ್ಬೇಕಾಗಿತ್ತು, ಅದು ಹೋಗಿದ್ದು ಹಿಂಗೆ. ಇದನ್ನು ಗಮನಿಸ್ಬೇಕೆಲ್ಲರೂ, ಕರೆಕ್ಟಾ? ಇವ್ರು ಎಸ್ತಿದ್ದು ಹಿಂಗೆ ಹೋಗ್ಬೇಕಾಗಿತ್ತು ಇವ್ರಿಗೆ, ಆದರೆ ಅದು ಹೋಗಿದ್ದು ಈ ರೀತಿ ಬಲಗಡೆಗೆ ಡಿಫ್ಲೆಕ್ಟ್ ಆಯಿತು, ಬಲಕ್ಕೆ. ಸೊ ಉತ್ತರ ಗೋಲಾರ್ಧದಲ್ಲಿ ಯಾವುದೇ ಒಂದು ವಸ್ತು ಚಲನೆಯಲ್ಲಿದ್ದರೆ ಅದು ಬಲಕ್ಕೆ ತಿರುಗುತ್ತೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಉತ್ತರ ಗೋಲಾರ್ಧದಲ್ಲಿ ಯಾವುದೇ ಒಂದು ವಸ್ತು ಚಲನೆಯಲ್ಲಿದ್ದರೆ ಅದರ ಬಲಕ್ಕೆ, ನಿಮ್ಮ ಬಲಕ್ಕಲ್ಲ, ಯಾವುದೋ ಒಂದು ವಸ್ತು ಹೋಗ್ತಾ ಇರುತ್ತಲ್ಲ ಅದರ ಬಲಕ್ಕೆ. ಅಂದರೆ ಗಾಳಿ, ಸಾಗರ ಪ್ರವಾಹಗಳು, ರಾಕೆಟ್ಸ್ಗಳು, ಮಿಸೈಲ್ಗಳು, ಅವೆಲ್ಲ. ನೀವು ಕೇಳ್ಬೋದು, ಸರ್ ವಿಮಾನಗಳು ಪೈಲಟ್ಗಳು ಕೂತಿರ್ತಾರಲ್ಲ ಅಂತ. ಅವುಗಳ ಮೇಲೆ ಆಗಲ್ಲ, ಯಾಕೆಂದರೆ ಪೈಲಟ್ ಕೂತಿರ್ತಾರೆ ಸ್ಪೀಡ್ ಹೆಚ್ಚು ಮಾಡೋದಕ್ಕೆ, ಕಮ್ಮಿ ಮಾಡೋದಕ್ಕೆ, ಡೈರೆಕ್ಷನ್ ಚೇಂಜ್ ಮಾಡೋದಕ್ಕೆಲ್ಲ. ಅದ್ರ ಮೇಲೆ ಆಗಲ್ಲ. ಯಾವುದ್ರಲ್ಲಿ ಯಾರೂ ಇರಲ್ಲ ಕಂಟ್ರೋಲ್ ಮಾಡೋಕ್ಕೆ, ಅಂಥ ವಸ್ತುಗಳ ಮೇಲೆ ಓಕೆ ಪರಿಣಾಮ ಬೀರುತ್ತೆ. ಅದು ಕೊರಿಯೋಲಿಸ್ ಬಲ. ಇವಾಗ ರಾಕೆಟ್ ಉಡಾವಣೆ ಮಾಡಬೇಕಾದ್ರೆ ಹೋಗ್ತಾ 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 ಹಿಂಗೆ ತಿರುಗುತ್ತದೆ ಬಲಕ್ಕೆ. ಗಮನಿಸಿ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಗೊತ್ತಾಯ್ತಲ್ಲ? ಇದು ಉತ್ತರ ಗೋಲಾರ್ಧದಲ್ಲಿ. ಹಂಗೆ ದಕ್ಷಿಣ ಗೋಲಾರ್ಧದಲ್ಲಿ ನೋಡೋಣ. ಈಗ ಇಲ್ಲಿ ನೋಡಿ, ದಕ್ಷಿಣ ಗೋಲಾರ್ಧದಲ್ಲಿ ಕ್ಲಾಕ್ ವೈಸ್ ತಿರುಗಿಸ್ತೀನಿ ನೋಡಿ. ಈಗ 2 ಪ್ಲೇಟು ತಿರುಗಿಸ್ತಾ ಇದೆ ನೋಡಿ, ಕ್ಲಾಕ್ ವೈಸ್ ಹೋಗುತ್ತೆ ಈಗ. ಕ್ಲಾಕ್ ವೈಸ್ ದಕ್ಷಿಣ ಗೋಲಾರ್ಧದಲ್ಲಿ. ಅವಾಗ ಮತ್ತೆ ಬಾಲ್ ಬರ್ತಾ ಇದೆ ನೋಡಿ, ಇವರಿಂದ ಇವ್ರಿಗೆ ಹೋಗ್ಬೇಕಾಗಿತ್ತದು ನೇರವಾಗಿ. ಆದರೆ ಯಾವ ಕಡೆಗೆ ಹೋಗ್ತಾ ಇದೆ? ಇಲ್ಲಿ ನೋಡಿ, ಇವರಿಂದ ಇವ್ರಿಗೆ ಬರ್ಬೇಕಾಗಿತ್ತು, ಈ ಕಡೆಗೆಲ್ಲ ಹೋಗ್ತಾ ಇದೆ ಬಾಲು. ಇಲ್ಲಿಂದ ಇವ್ರಿಗೆ ಬರ್ಬೇಕಾಗಿತ್ತು, ಈ ಕಡೆ ಹೋಗ್ತಾ ಇದೆ, ಎಡಕ್ಕೆ ಡಿಫ್ಲೆಕ್ಟ್ ಆಗ್ತಾ ಇದೆ. ದಕ್ಷಿಣ ಗೋಲಾರ್ಧದಲ್ಲಿ ಎಡಕ್ಕೆ. ಇಲ್ಲಿ ನೋಡಿ, ಕ್ಲಾಕ್ ವೈಸ್ ತಿರುಗಿಸಿದಾಗ ಬಾಲ್ ಹಿಂಗೆ ಬರ್ಬೇಕಾಗಿತ್ತು ಇವ್ರಿಗೆ, ಆದರೆ ಬಾಲ್ ಹಿಂಗೆ ಹೋಗ್ತಾ ಇದೆ. ಓಕೆ, ಎಡಕ್ಕೆ ಡಿಫ್ಲೆಕ್ಟ್ ಆಗ್ತಾ ಇದೆ. ಇವಾಗ ನಿಮಗೆ ಎಲ್ಲರಿಗೂ ಗೊತ್ತಾಗಿದೆ, ಕೊರಿಯೋಲಿಸ್ ಬಲದಿಂದ ಭೂಮಿ ತಿರುಗೋದ್ರಿಂದ ಭೂಮಿಯ ಮೇಲೆ ಯಾವ್ದಾದ್ರು ಒಂದು ವಸ್ತು ಚಲನೆಯಲ್ಲಿದ್ದರೆ ಅದು ಉತ್ತರ ಗೋಳದಲ್ಲಿ ಬಲಕ್ಕೆ, ಅದರ ಬಲಕ್ಕಾದರೆ ದಕ್ಷಿಣ ಗೋಳದಲ್ಲಿ ಎಡಕ್ಕೆ ಡಿಫ್ಲೆಕ್ಟ್ ಆಗುತ್ತೆ. ಇದನ್ನೇ ನಾವು ಕೊರಿಯೋಲಿಸ್ ಎಫೆಕ್ಟ್, ಕೊರಿಯೋಲಿಸ್ ಪರಿಣಾಮ ಅಂತ ಕರೆಯೋದು. ಗೊತ್ತಾಯ್ತಾ? ಈಗ ನೋಡಿ, ರಾಕೆಟ್ ಉಡಾವಣೆ ಮಾಡ್ತಾ ಇದೀವಿ ನಾವು ಶ್ರೀಹರಿಕೋಟಾದಿಂದ, ಅಥವಾ ಉತ್ತರ ಅಮೆರಿಕದ ನಾಸಾದವರು ಏನು ಕೇಪ್ ಕ್ಯಾನರ್ವಲ್ಲಿಂದ ರಾಕೆಟ್ ಉಡಾವಣೆ ಮಾಡ್ತಾ ಇರ್ಬೇಕಾದ್ರೆ ಹೋಗ್ತಾ 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 ನೋಡಿ, ಅದು ಗಮನಿಸಿ, ಇಲ್ಲಿ ಆ ರಾಕೆಟ್ ಹೋಗ್ತಾ 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 ನೋಡಿ ಹಿಂಗೆ ಬಲಗಡೆ ತಿರುಗುತ್ತೆ. ಅದಕ್ಕೆ ನಾವು ನಮ್ಮ ರಾಕೆಟ್ ಉಡಾವಣೆ ಮಾಡಬೇಕಾದ್ರೆ ಪೂರ್ವ ಕರಾವಳಿ ತೀರದಿಂದ ಮಾಡ್ತೀವಿ. ಈ ಪೂರ್ವ ಕರಾವಳಿ ತೀರದಿಂದ ಏನಕ್ಕೆ ಅಂದರೆ, ಇನ್ ಕೇಸ್ ಏನಾದ್ರು ಆಯಿತು ಅಂದ್ಕೊಳ್ಳಿ, ಇದು ನಮ್ಮ ಗುರುತ್ವಾಕರ್ಷಣೆಯನ್ನು ಏನು ನಮ್ಮ ಪೃಥ್ವಿಯ ಗುರುತ್ವಾಕರ್ಷಣೆಯನ್ನು ದಾಟಿ ಹೊರಗಡೆ ಹೋಗೋಕ್ಕಾಗಲಿಲ್ಲ ಅಂದ್ಕೊಳ್ಳಿ, ನಮ್ಮ ವಾಯುಮಂಡಲನ ದಾಟಿ, ಅವಾಗ ಏನಾಗುತ್ತೆ, ವಾಪಸ್ ಬೀಳುತ್ತೆ ನೀರಿಗೆ. ಅವಾಗ ಪೂರ್ವ ಕರಾವಳಿ ತೀರದಿಂದ ಪಕ್ಕದಲ್ಲಿ ಸಮುದ್ರ ಇರೋದ್ರಿಂದ, ಸಾಗರ ಇರೋದ್ರಿಂದ ನೀರಿಗೆ ಬೀಳುತ್ತೆ. ಅದೇ ನಾವೇನೋ ಪಶ್ಚಿಮ ಕರಾವಳಿ ತೀರದಿಂದ ಹಾರಿಸಿ, ಕರೆಕ್ಟಾ, ಮಂಗಳೂರು ಕಡೆಯಿಂದ ಹಾರಿಸೋಕೆ ಹೋದ್ವಿ ಅಂದ್ಕೊಳ್ಳಿ, ನಮ್ಮ ಬೆಂಗಳೂರು ಮೇಲೆ ಬೀಳ್ಬೋದು ಅದು ರಾಕೆಟ್. ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ಯಾವಾಗಲೂ ಪೂರ್ವ ಕರಾವಳಿ ತೀರ, ಉತ್ತರ ಗೋಲಾರ್ಧದಲ್ಲಿ ಪೂರ್ವ ಕರಾವಳಿ ತೀರ ತಗೋತೀವಿ ನಾವು, ದಕ್ಷಿಣ ಗೋಳದಲ್ಲಿ ಪಶ್ಚಿಮ ಕರಾವಳಿ ತೀರ ತಗೋತೀವಿ. ಯಾಕೆಂದರೆ ದಕ್ಷಿಣ ಗೋಲಾರ್ಧದಲ್ಲಿ ಎಡಕ್ಕೆ ಕೊರಿಯೋಲಿಸ್ ಬಲ, ಅದಕ್ಕೆ ಪಶ್ಚಿಮ ಗೋಲಾರ್ಧದಿಂದ ಹಾರಿಸ್ತಾರೆ ದಕ್ಷಿಣ ಗೋಲಾರ್ಧದವರು. ಉತ್ತರ ಗೋಲಾರ್ಧದಲ್ಲಿರೋ ದೇಶಗಳೆಲ್ಲ ಪೂರ್ವ ಕರಾವಳಿ ತೀರದಿಂದ ಹಾರಿಸ್ತಾರೆ ರಾಕೆಟ್ಗಳನ್ನ. ಗೊತ್ತಾಯ್ತಲ್ಲ? ರಾಕೆಟ್ ಉಡಾವಣಾ ಕೇಂದ್ರಗಳೆಲ್ಲ ಪೂರ್ವ ಕರಾವಳಿ ತೀರದಲ್ಲಿ ಇರುತ್ತೆ. ಇವಾಗ ನಮ್ಮದು ನೋಡಿ, ನಮ್ಮ ಶ್ರೀಹರಿಕೋಟ, ಈಗ ಕುಲಶೇಖರ ಪಟ್ಟಣಂ, ಹೊಸ ಭಾರತದ ಹೊಸ ಒಂದು ರಾಕೆಟ್ ಉಡಾವಣಾ ಕೇಂದ್ರ ಬಂದಿದೆಯಲ್ಲ, ಕುಲಶೇಖರ ಪಟ್ಟಣಂ ಅಂತ, ಗೊತ್ತಲ್ಲ ಎಲ್ಲರಿಗೂ ಅದು? ಎಲ್ಲಿದೆ ಅದು? ಇವಾಗ ಹೇಳ್ಬಿಡ್ತೀನಿ ನೋಡಿ, ಒಂದು ನಿಮಿಷ. ಈಗ ಭಾರತ ಹೆಂಗಿದೆ ಅಂದರೆ, ಇದು ಶ್ರೀಹರಿಕೋಟ, ಆಂಧ್ರ ಪ್ರದೇಶ, ಇದು ತಮಿಳುನಾಡು ಗಡಿ, ಹೌದಾ? ಕುಲಶೇಖರ ಪಟ್ಟಣಂ ಇಲ್ಲಿ ಬರುತ್ತೆ, ಕುಲಶೇಖರ ಪಟ್ಟಣಂ. ಓಕೆ, ಇಲ್ಲಿ ಗಲ್ಫ್ ಆಫ್ ಮನ್ನಾರ್ ಬರುತ್ತೆ ಈ ಕಡೆಗೆ, ಮತ್ತು ಶ್ರೀಲಂಕಾ ಈ ಕಡೆ ಬರುತ್ತೆ. ಈ ಕಡೆ ಹಾರಿಸ್ತಾರೆ ಇಲ್ಲಿ ದಕ್ಷಿಣಕ್ಕೆ ಇವಾಗ. ಓಕೆ, ಸೊ ನಾವು ಕಟ್ಕೊಳ್ಳಿ ಶ್ರೀಹರಿಕೋಟ ಮತ್ತು ಕುಲಶೇಖರ ಪಟ್ಟಣಂ. ಗೊತ್ತಾಯ್ತಲ್ಲ? ಭಾರತದ ಹೊಸ ರಾಕೆಟ್ ಉಡಾವಣಾ ಕೇಂದ್ರ ಯಾವುದು ಅಂತ ಕೇಳ್ತಾರೆ, ಅದನ್ನ ಕಟ್ಕೊಳ್ಳಿ. ಈಗ ನೋಡಿ, ಸೈಕ್ಲೋನ್ಗಳು ಅಂದ್ರೆ ಏನು ಅಂತ ನೋಡೋಣ. ಸೊ ಕೊರಿಯೋಲಿಸ್ ಬಲ ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು
ಇವತ್ತಿನ ತರಗತಿಯಲ್ಲಿ ಮಾರುತಗಳು ಮತ್ತು ಟ್ರಾಪಿಕಲ್ ಸೈಕ್ಲೋನ್ದು ಇಂಟ್ರೊಡಕ್ಷನ್ ಕೊಡ್ತೀನಿ ಸ್ನೇಹಿತರೆ. ಮಾರುತಗಳ ಬಗ್ಗೆ ಹೇಳಿದ್ದೀನಿ, ಮಾರುತಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ದೀನಿ. ಮಾರುತಗಳ ವಿಧಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಇವತ್ತಿನ ತರಗತಿಯಲ್ಲಿ ಟ್ರಾಪಿಕಲ್ ಸೈಕ್ಲೋನ್ ಯಾವ ರೀತಿ ಉಗಮವಾಗುತ್ತೆ ಅನ್ನೋದನ್ನ ಚರ್ಚಿಸೋಣ, ಆಯ್ತಾ. ಈ ಕ್ಲೈಮೆಟಾಲಜಿನಲ್ಲಿ ಸ್ನೇಹಿತರೆ ತುಂಬ ಸೂಕ್ಷ್ಮವಾದ ವಿಷಯಗಳಿದೆ, ಆಮೇಲೆ ತುಂಬ ಸೈನ್ಸ್ ಇದೆ. ಆ ಕಾರಣದಿಂದ ಎಷ್ಟೋ ಜನಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ, ಆಮೇಲೆ ಕಷ್ಟ ಆಗುತ್ತೆ. ಸೊ ತಾವು ಪದೇ ಪದೇ ನೋಡಿದ್ರೆ ಅರ್ಥ ಆಗುತ್ತೆ. ಒಂದು ಇನ್ನೊಂದು, ತಾವು ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕಾಗುತ್ತೆ. ಯಾಕೆಂದರೆ ನಾನು ಆನ್ಲೈನ್ ತರಗತಿ ಮಾಡ್ತಾ ಇರೋದ್ರಿಂದ ತಾವು ಯಾವ ರೀತಿ ಕೂತಿದ್ದೀರಾ, ಏನು ಕೇಳ್ತಾ ಇದ್ದೀರಾ, ಯಾವ ರೀತಿ ಕೇಳಿಸ್ಕೊತಾ ಇದ್ದೀರಾ ಅಂತ ನಂಗೆ ಗೊತ್ತಿಲ್ಲ. ಆ ಕಾರಣದಿಂದ ತಾವು ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡ್ರೆ ನಾನು ಇದರ ವಿವರಣೆ ಕೊಡ್ತೀನಿ. ಇಲ್ಲಿ ನೋಡಿ, ಸೊ ಇದನ್ನು ಐಸೋಬಾರ್ಗಳಂತ ಕರಿತೀವಿ. ಈ ಸರ್ಕಲ್ಗಳು ಬರ್ದಿದ್ದೀನಲ್ಲ, ಅದೆಲ್ಲ ಐಸೋಬಾರ್ಗಳಿದೆಲ್ಲ. ಐಸೋಬಾರ್ ಅಂದ್ರೆ ಏನು? ಲೈನ್ ಜಾಯಿನಿಂಗ್ ಪ್ಲೇಸ್ ಆಫ್ ಸೇಮ್ ಪ್ರೆಷರ್, ಸಮ ಒತ್ತಡ ರೇಖೆ. ಐಸೋ ಅಂದರೆ ಈಕ್ವಲ್, ಬಾರ್ ಅಂದರೆ ಬ್ಯಾರೋಮೆಟ್ರಿಕ್ ಪ್ರೆಷರ್. ಒಂದೇ ಒತ್ತಡ ಇರುವಂಥ ಜಾಗಗಳನ್ನ ಸೇರಿಸಿದ್ರೆ ಐಸೋಬಾರ್. ನೋಡಿ, ಇಲ್ಲಿ ಕಡಿಮೆ ಇದೆ ನೋಡಿ, 997 ಲೋ, ಹೋಗ್ತಾ ಹೋಗ್ತಾ 998, 1000, 1002 ಹೆಚ್ಚಾಗ್ತಾ ಹೋಗಿದೆ. ಅಂದರೆ ಇಲ್ಲಿ ಲೋ ಪ್ರೆಷರ್ ಇದೆ, ಹೋಗ್ತಾ 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 ಹೆಚ್ಚಾಗ್ತಾ ಇದೆ ಪ್ರೆಷರ್. ಹಂಗೆ ನೋಡಿ, ಇಲ್ಲಿ ದಕ್ಷಿಣ ಗೋಲಾರ್ಧದಲ್ಲೂ ನಾನು ಲೇಸರಲ್ಲಿ ತೋರಿಸ್ಬಿಡ್ತೀನಿ ನಿಮ್ಗೆ ಒಂದ್ಸತಿ. ಇಲ್ಲಿ ನೋಡಿ, ಇಲ್ಲಿ ಲೋ ಪ್ರೆಷರ್ ಇದೆ, ಹೋಗ್ತಾ ಹೋಗ್ತಾ ನೋಡಿ ಐಸೋಬಾರ್ 998 ಇದೆ, ಇಲ್ಲಿ 9000, ಇಲ್ಲಿ 1000 ಇದೆ, ಇಲ್ಲಿ 1002 ಇದೆ. ಆ ಥರ ಪ್ರೆಷರ್ ಹೆಚ್ಚಾಗ್ತಾ ಇದೆ ಹೋಗ್ತಾ ಹೋಗ್ತಾ. ಅಂದರೆ ಲೋ ಪ್ರೆಷರ್ ಮಧ್ಯದಲ್ಲಿದೆ, ಹೈ ಪ್ರೆಷರ್ ಹೊರಗಡೆ ಇದೆ. ಹಂಗೆ ಇಲ್ಲೂ ಅಷ್ಟೇ ನೋಡಿ, ಲೋ ಪ್ರೆಷರ್ ಇದೆ ಮಧ್ಯದಲ್ಲಿ, ಹೊರಗಡೆ ಹೋಗ್ತಾ 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 ಹೈ ಪ್ರೆಷರ್ ಹೆಚ್ಚಾಗುತ್ತೆ. ಸೊ ಅವಾಗ ನೋಡಿ, ಇಲ್ಲಿ ಗಮನಿಸಿ, ಯಾವಾಗಲೂ ಮಾರುತಗಳು ಯಾವಾಗಲೂ ಹೈ ಪ್ರೆಷರಿಂದ ಲೋ ಪ್ರೆಷರ್, ಹೌದಾ? ನೋಡಿ, ಇದನ್ನು ಗಮನಿಸಿ. ವಿಂಡ್ಸ್ ಆರ್ ಆಲ್ವೇಸ್ ಹೈ ಪ್ರೆಷರ್ ಟು ಲೋ ಪ್ರೆಷರ್. ಗಮನಿಸಿ, ಆರೋ ಮಾರ್ಕ್ಗಳನ್ನ ನೋಡಿದ್ರಲ್ಲ. ಹೆಚ್ಚು ಒತ್ತಡ ಪ್ರದೇಶದಿಂದ ಕನಿಷ್ಠ ಒತ್ತಡ ಪ್ರದೇಶಕ್ಕೆ ಬರುತ್ತೆ. ಭೂಮಿ ತಿರುಗಿರಲಿಲ್ಲ ಅಂದರೆ ನೇರವಾಗಿ ಲೋ ಪ್ರೆಷರ್ ಕಡೆಗೆ ಬಂದಿರೋದು. ಈಗ ಭೂಮಿ ತಿರುಗ್ತಾ ಇರೋದ್ರಿಂದ ಕೊರಿಯಲಿಸ್ ಬಲ ಇರುತ್ತೆ. ಕೊರಿಯಲಿಸ್ ಬಲ ಇರೋದ್ರಿಂದ ನೇರವಾಗಿ ಹಿಂಗೆ ಹೋಗೋಕ್ಕಾಗುತ್ತಾ ಲೋ ಪ್ರೆಷರ್ ಕಡೆಗೆ? ಇಲ್ಲ. ಈಗ ಗಮನಿಸಿ, ಇದರಲ್ಲಿ ಬರೆದು ತೋರಿಸ್ತಾ ಇದೆ ನೋಡಿ ಯಾವ ರೀತಿ ಕಾಣುತ್ತೆ ಅಂತ. ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಬರ್ತಾ ಇದೆ ಗಾಳಿ. ನಾವು ಇವಾಗ ಕೊರಿಯಲಿಸ್ ಫೋರ್ಸ್ ಹಾಕಬೇಕು. ಭೂಮಿ ತಿರುಗೋದ್ರಿಂದ ಏನಾಗೋಗುತ್ತೆ, ಈ ಗಾಳಿನ ನೇರವಾಗಿ ಈ ಲೋ ಪ್ರೆಷರ್ಗೆ ಬರಕ್ಕೆ ಬಿಡಲ್ಲ. ಅದು ಭೂಮಿ ತಿರುಗೋದು ಕೊರಿಯಲಿಸ್ ಫೋರ್ಸ್. ಕೊರಿಯಲಿಸ್ ಫೋರ್ಸ್ ಇರೋದ್ರಿಂದ ಗಾಳಿಯನ್ನು ನೇರವಾಗಿ ಈ ಕನಿಷ್ಠ ಒತ್ತಡ ಪ್ರದೇಶಕ್ಕೆ ಬಂದು ಅದನ್ನು ತುಂಬಿಸೋದಕ್ಕೆ ಕೊರಿಯಲಿಸ್ ಬಲ ಬಿಡಲ್ಲ. ಇವಾಗ ನೋಡಿ, ಕೊರಿಯಲಿಸ್ ಫೋರ್ಸ್ ನೋಡಿ ಬಲ ಕಡೆಗೆ ಆ್ಯಕ್ಟ್ ಮಾಡ್ತೀವಿ. ಉತ್ತರ ಗೋಲಾರ್ಧದಲ್ಲಿ ಬಲಗಡೆ, ಯಾವಾಗಲೂ ಇಲ್ಲಿಂದ ಶುರು ಮಾಡಿ ಬಲಕ್ಕೆ. ಇದ್ರ ಬಲ ಯಾವುದು? ಈ ಕಡೆ. ಇದ್ರ ಬಲ ಯಾವುದು? ಈ ಕಡೆ. ಇದ್ರ ಬಲ ನೋಡಿ, ಗೊತ್ತಾಯ್ತಲ್ಲ ಎಲ್ಲರಿಗೂ. ನೆಕ್ಸ್ಟ್ ನೋಡಿ, ಕೊರಿಯಲಿಸ್ ಬಲ ಹಿಂಗಾದಾಗ ರಿಸಲ್ಟೆಂಟ್ ನೋಡಿ, ರಿಸಲ್ಟೆಂಟ್ ಯಾವಾಗ ಒಂದು ಬಲ ಈ ಕಡೆಗೆ ಇನ್ನೊಂದು ಬಲ ಹಿಂಗಿದೆ, ಮಧ್ಯದಲ್ಲಿರುತ್ತೆ ಗಾಳಿ ನೋಡಿ, ಮಧ್ಯದಲ್ಲಿರುತ್ತೆ ಗಾಳಿ. ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಈ ಮಧ್ಯದಲ್ಲಿರುತ್ತೆ ಗಾಳಿ. ಅಂದರೆ ಗಾಳಿ ಈಗ ಹೆಚ್ಚು ಒತ್ತಡ ಪ್ರದೇಶದಿಂದ ಕನಿಷ್ಠ ಒತ್ತಡ ಪ್ರದೇಶಕ್ಕೆ ಬರಲ್ಲ. ಈಗ ಬಲಕ್ಕೆ ತೆರ್ಕೊಳತ್ತೀನಿ, ಬಲಕ್ಕೆ. ನೋಡಿ, ಗಾಳಿ ಅದ್ರ ಬಲಕ್ಕೆ ತೆರ್ಕೊಳತ್ತೀನಿ. ಇಲ್ಲೂ ಅಷ್ಟೇ ಬಲಕ್ಕೆ ತೆರ್ಕೊಳತ್ತೀನಿ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಹಿಂಗೆ ಅಂದರೆ ನಾವು ಬರೀ ಇದನ್ನ ಮಾತ್ರ ಬರೆದ್ರೆ ನೋಡಿ, ಇದನ್ನ ಮಾತ್ರ ಬರೆದ್ರೆ ಯಾವ ರೀತಿ. ಇಲ್ಲೂ ದಕ್ಷಿಣ ಗೋಲಾರ್ಧ ನೋಡೋಣ. ಈಗ ಯಾರು ಡೌಟ್ ಇದ್ರೆ ನೋಡಿ, ದಕ್ಷಿಣ ಗೋಲಾರ್ಧದಲ್ಲಿ ನೋಡಿ, ಎಡಕ್ಕೆ ಕೊರಿಯಲಿಸ್ ಬಲ, ಎಡಕ್ಕೆ. ಇದು ಎಡ, ಇದ್ರ ಎಡ, ಇದು ಲೆಫ್ಟ್, ಇದರ ಲೆಫ್ಟ್. ಇದು ರಿಸಲ್ಟೆಂಟ್ ಏನಾಗುತ್ತೆ ನೋಡಿ, ಅಂದರೆ ಕೊರಿಯಲಿಸ್ ಫೋರ್ಸ್ ಏನು ಮಾಡುತ್ತೆ, ಗಾಳಿನ ಈ ಕಡೆಗೆ ಎಳೆಯುತ್ತೆ. ಗೊತ್ತಾಯ್ತಲ್ಲ? ಲೆಫ್ಟಿಗೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಈ ಥರ ಆನಿಮೇಷನ್ ಮುಖಾಂತರ ತೋರಿಸಿದ್ದೀನಿ ನಾನು ನಿಮಗೀಗ. ಓಕೆ, ನೆಕ್ಸ್ಟ್ ನೋಡಿ, ಅವಾಗ ರಿಸಲ್ಟೆಂಟ್ ಮಾತ್ರ ಬರೆಯೋಣ. ಇಲ್ಲಿ ನೋಡಿ, ಇದನ್ನ ಬರೀ ರಿಸಲ್ಟೆಂಟ್ ಮಾತ್ರ ಬರ್ಕೊಂಡ್ರೆ ನಾವು ನೋಡಿ ಹೆಂಗೆ ಕಾಣುತ್ತೆ. ಇಲ್ಲಿ ಹೆಂಗೆ ಕಾಣುತ್ತೆ ನೋಡಿ. ಅಂದರೆ ನಿಮ್ಗೆ ಅರ್ಥ ಆಗಿರ್ಬೇಕು ಏನಂತ. ಅಂದರೆ ಒಂದು ಲೋ ಪ್ರೆಷರ್ ಇದ್ರೆ ಗಾಳಿ ನೇರವಾಗಿ ಅಲ್ಲಿಗೆ ಬರಲ್ಲ, ಅದು ಸುತ್ತ ಗಾಳಿ ಸುಳಿ ಥರ ತಿರ್ಗಕ್ಕೆ ಶುರು ಆಗುತ್ತೆ. ಗೊತ್ತಾಯ್ತಲ್ವಾ? ಯಾಕೆ ಬರೋದಿಲ್ಲ? ಕೊರಿಯಲಿಸ್ ಫೋರ್ಸ್ ಅದನ್ನು ಬರೋದು ಬಿಡಲ್ಲ, ಗಾಳಿನ ನೇರವಾಗಿ ಲೋ ಪ್ರೆಷರ್ ಬರೋಕ್ಕೆ ಬಿಡಲ್ಲ. ಇನ್ ಕೇಸ್ ಬಂದ್ಬಿಟ್ರೆ ಏನಾಗುತ್ತೆ, ಲೋ ಪ್ರೆಷರ್ ಮುಚ್ಚೋಗುತ್ತೆ, ತುಂಬೋಗುತ್ತೆ, ಗಾಳಿಲಿ ತುಂಬೋಗುತ್ತೆ ಲೋ ಪ್ರೆಷರ್. ಗೊತ್ತಾಯ್ತಲ್ಲ? ಅವಾಗ ಸೈಕ್ಲೋನ್ ಫಾರ್ಮ್ ಆಗಲ್ಲ. ಆ ಜಾಗಕ್ಕೆ ಗಾಳಿ ಬಂದು ಸೇರಿಬಿಟ್ರೆ ಲೋ ಪ್ರೆಷರ್ ಅಲ್ಲೇ ನಲಿಫೈ ಆಗಿ ಸೈಕ್ಲೋನ್ ಫಾರ್ಮ್ ಆಗಲ್ಲ. ಸೊ ಸೈಕ್ಲೋನ್ ಫಾರ್ಮ್ ಆಗಬೇಕು ಅಂದರೆ ಏನಾಗುತ್ತೆ, ಈ ರೀತಿ ಲೋ ಪ್ರೆಷರ್ ಸುತ್ತ ಗಾಳಿ ತಿರುಗಬೇಕು ಸುಳಿ ಥರ. ಈಗ ಗೊತ್ತಾಯ್ತಲ್ಲ ಎಲ್ಲರಿಗೂ? ಲೋ ಪ್ರೆಷರ್
ಸುತ್ತ ಗಾಳಿ ಯಾವಾಗ ಈ ತರ ತಿರುಗುತ್ತೆ ಆವಾಗಲೇ ನಮಗೆ ಸೈಕ್ಲೋನ್ಗಳು ಉಗಮವಾಗುವುದು. ಇದು ಫಿಸಿಕ್ಸ್ನ ಅರ್ಥ ಮಾಡ್ಕೋಬೇಕು ನೀವೆಲ್ಲರೂ, ಆಯ್ತಲ್ಲ. ಒಂದು ಲೋ ಪ್ರೆಷರ್ ಇದೆ ಅಂದ್ರೆ ಅದು ಸುತ್ತ ಹೈ ಪ್ರೆಷರ್ ಇಂದ ಗಾಳಿ ಲೋ ಪ್ರೆಷರ್ಗೆ ಬರುವಾಗ ಕೊರಿಯೋಲಿಸ್ ಬಲ ಅದನ್ನ ಉತ್ತರ ಗೋಳದಲ್ಲಿ ಬಲಕ್ಕೆ ಇಳಿಯುತ್ತೆ, ದಕ್ಷಿಣ ಗೋಳದಲ್ಲಿ ಎಡಕ್ಕೆ ಇಳಿಯುತ್ತೆ. ಆಗ ನಮ್ಗೆ ಈ ತರ ಸುಳಿ ಆಕಾರದಲ್ಲಿ ಗಾಳಿ ತಿರುಗಕ್ಕೆ ಶುರುವಾಗುತ್ತೆ. ಆವಾಗಲೇ ನಮಗೆ ಸೈಕ್ಲೋನ್ಗಳು ಉಗಮವಾಗೋದು. ನೀವು ನೋಡಿಬೇಕಾದ್ರೆ ಇದನ್ನ ಗಾಳಿ ಯಾವಾಗಲೂ ಒಂದೊಂದ್ಸತಿ ತಿರುಗುತ್ತೆ ನೋಡಿದ್ರೆ ಭೂಮಿ ಮೇಲೆ ಒಂದೊಂದ್ಸತಿ ಗಾಳಿ ತಿರುಗಕ್ಕೆ ಶುರು ಆಗುತ್ತೆ. ಸುಂಟ್ರ ಗಾಳಿ ಅಂತೀವಿ ನಾವು, ಟಾರ್ನೆಡೋ ಅಂತೀವಿ ನಾವು. ಅದು ಅಷ್ಟೇ ಹಿಂಗೆ ತಿರುಗುತ್ತೆ. ಉತ್ತರ ಗೋಳದಲ್ಲಿ ಆಂಟಿ ಕ್ಲಾಕ್ ವೈಸ್, ದಕ್ಷಿಣ ಗೋಳದಲ್ಲಿ ಕ್ಲಾಕ್ ವೈಸ್ ಇರುತ್ತದೆ. ಹೌದಲ್ಲ? ನೋಡಿ, ಇಲ್ಲಿ ನೋಡಿ, ನಾನು ಬರ್ದ್ಬಿಡ್ತೀನಿ ಅದನ್ನ. ಉತ್ತರ ಗೋಳದಲ್ಲಿ ವಿರುದ್ಧ ಪ್ರದಕ್ಷಿಣೆ, ಇಲ್ಲಿ ಉತ್ತರ ಗೋಳದಲ್ಲಿ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ವಿರುದ್ಧ ಪ್ರದಕ್ಷಿಣೆ, ದಕ್ಷಿಣ ಗೋಳದಲ್ಲಿ ಕ್ಲಾಕ್ ವೈಸ್. ಆಯ್ತಾ? ಅಂದ್ರೆ ಸೈಕ್ಲೋನ್ ಆವೃತ ಅಂದ್ರೆ ಏನು ಅಂದ್ರೆ ಕನಿಷ್ಠ ಒತ್ತಡ ವ್ಯವಸ್ಥೆ, ಲೋ ಪ್ರೆಷರ್ ಸಿಸ್ಟಮ್. ಈ ಕನಿಷ್ಠ ಒತ್ತಡ ವ್ಯವಸ್ಥೆಯ ಸುತ್ತ ಮಾರುತಗಳು ಸುಳಿ ಆಕಾರದಲ್ಲಿ ತಿರುಗುವಂಥದ್ದು. ಓಕೆ, ಲೋ ಪ್ರೆಷರ್ ಸುತ್ತ ಮಾರುತಗಳು ಸುಳಿ ಆಕಾರದಲ್ಲಿ ತಿರುಗುವಂಥದ್ದು. ಉತ್ತರ ಗೋಳದಲ್ಲಿ ವಿರುದ್ಧ ಪ್ರದಕ್ಷಿಣೆ ಆದರೆ ದಕ್ಷಿಣ ಗೋಳದಲ್ಲಿ ಪ್ರದಕ್ಷಿಣೆ ಆಗಿರುತ್ತದೆ. ಸೊ ಸೈಕ್ಲೋನ್ಸ್ ಆರ್ ಲೋ ಪ್ರೆಷರ್ ಸಿಸ್ಟಮ್ ವಿತ್ ಸ್ಪೈರಲಿಂಗ್ ವಿಂಡ್ ಸರ್ಕ್ಯುಲೇಷನ್. ಸ್ಪೈರಲಿಂಗ್ ಅಂದ್ರೆ ಈ ತರ ಸುಳಿ. ಸರ್ಕ್ಯುಲೇಷನ್ಸ್ ಆರ್ ಆಂಟಿ ಕ್ಲಾಕ್ ವೈಸ್ ಇನ್ ನಾರ್ತ್, ಕ್ಲಾಕ್ ವೈಸ್ ಇನ್ ಸೌತ್. ಗೊತ್ತಾಯ್ತಲ್ಲ? ಸೈಕ್ಲೋನ್ ಅಂದ್ರೆ ಲೋ ಪ್ರೆಷರ್ ಸಿಸ್ಟಮ್, ಲೋ ಪ್ರೆಷರ್ ಸಿಸ್ಟಮ್, ಕನಿಷ್ಠ ಒತ್ತಡ ವ್ಯವಸ್ಥೆ. ಓಕೆ, ವಿತ್ ಸ್ಪೈರಲಿಂಗ್ ವಿಂಡ್ ಸರ್ಕ್ಯುಲೇಷನ್ ಅಂದ್ರೆ ಜೊತೆಗೆ ಸುಳಿ ಆಕಾರದಲ್ಲಿ ಮಾರುತಗಳು ತಿರುಗುವಂಥದ್ದು. ಇದನ್ನ ಅಳಿಸ್ತೀನಿ ಸ್ನೇಹಿತರೆ, ನಾನು ಇದು ಬೇಡ. ಇದು ಲೋ ಪ್ರೆಷರ್ ಸಿಸ್ಟಮ್ ವಿತ್ ಸ್ಪೈರಲಿಂಗ್. ನೋಡಿ, ಸ್ಪೆಲ್ಲಿಂಗ್ ಬರಿತಾ ಇದ್ದೀನಿ ನಾನು. ಸ್ಪೈರಲಿಂಗ್ ಅಂದ್ರೆ ಸುಳಿ ಅಂತ. ಸ್ಪೈರಲಿಂಗ್ ವಿಂಡ್ ಸರ್ಕ್ಯುಲೇಷನ್. ಓಕೆ, ಸರ್ಕ್ಯುಲೇಷನ್. ಸರ್ಕ್ಯುಲೇಷನ್ಸ್ ಆರ್ ಆಂಟಿ ಕ್ಲಾಕ್ ವೈಸ್ ಇನ್ ನಾರ್ತ್, ಕ್ಲಾಕ್ ವೈಸ್ ಇನ್ ಸೌತ್. ಅದಿಲ್ಲಿ ಬರ್ದಿದ್ದೀನಿ. ಸೊ ಕನಿಷ್ಠ ಒತ್ತಡ ವ್ಯವಸ್ಥೆ ಆವರ್ತಗಳೆಂದರೆ ಕನಿಷ್ಠ ಒತ್ತಡ ವ್ಯವಸ್ಥೆ, ಕನಿಷ್ಠ ಒತ್ತಡ ವ್ಯವಸ್ಥೆ ಮತ್ತು ಅದರ ಸುತ್ತ ಮಾರುತಗಳು ಸುಳಿ ಆಕಾರದಲ್ಲಿದ್ದು ಉತ್ತರ ಗೋಳದಲ್ಲಿ ಅದು ವಿರುದ್ಧ ಪ್ರದಕ್ಷಿಣೆ ಆದರೆ ದಕ್ಷಿಣ ಗೋಳದಲ್ಲಿ ಅದು ಪ್ರದಕ್ಷಿಣೆ ಆಗಿರುತ್ತದೆ. ಈ ವ್ಯವಸ್ಥೆಯನ್ನು ನಾವು ಟ್ರಾಪಿಕಲ್ ಸೈಕ್ಲೋನ್ ಎಂದು ಕರೆಯುತ್ತೇವೆ ಅಥವಾ ಸೈಕ್ಲೋನ್ ಎಂದು ಕರೆಯುತ್ತೇವೆ. ಜ್ಞಾಪಕವಿಟ್ಕೊಳ್ಳಿ. ಇದು ಈ ಸೈಕ್ಲೋನ್ಗಳು ಉಷ್ಣವಲಯದಲ್ಲಿ ಕಂಡು ಬಂದ್ರೆ ಅದು ಟ್ರಾಪಿಕಲ್ ಸೈಕ್ಲೋನ್. ಗೊತ್ತಾಯ್ತಲ್ಲ? ಇಲ್ಲಿ ನೋಡಿ, ಯಾವ ರೀತಿ ನಮ್ಮ ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿನಲ್ಲಿರುವಂತಹ ಸೈಕ್ಲೋನ್ ನೋಡಿ ಹೆಂಗಿದೆ. ಈಗ ಗೊತ್ತಾಯ್ತಲ್ಲ ಏನಕ್ಕೆ ಅದು ಸೈಕ್ಲೋನ್ ಸುಳಿ ತರ ತಿರುಗ್ತಾ ಇದೆ ಅಂತ. ನೋಡಿ, ಅಂದ್ರೆ ಮಧ್ಯದಲ್ಲಿ ಲೋ ಪ್ರೆಷರ್ ಇದೆ, ಇಲ್ಲಿ ಲೋ ಪ್ರೆಷರ್ ಇದೆ, ಅದು ಸುತ್ತ ಗಾಳಿ ತಿರುಗ್ತಾ ಇರೋದು ನೋಡಿ. ಗೊತ್ತಾಗ್ತದೆ ಎಲ್ಲರಿಗೂ? ಇದು ನೋಡಿ ಎಷ್ಟು ದೊಡ್ಡದಿದೆ ಸೈಕ್ಲೋನ್. ನೋಡಿ, ಇಲ್ಲಿ ಮಯನ್ಮಾರ್, ಇದು ಮಯನ್ಮಾರ್, ಬಾಂಗ್ಲಾದೇಶ್, ಬಾಂಗ್ಲಾದೇಶ್ ಮಯನ್ಮಾರ್ ಇಂದ ಹಿಡಿದು ಇಲ್ಲಿ ತಮಿಳುನಾಡು, ಶ್ರೀಲಂಕಾದವರೆಗೂ ಇದೆ ನೋಡಿ. ಹತ್ತತ್ರ 1100 ಕಿಲೋಮೀಟರ್ ಇದೆ ಇದು ಅಂತರ. ಅಷ್ಟು ಕಡೆ ಸೈಕ್ಲೋನ್ ಎಷ್ಟು ದೊಡ್ಡದಿದೆ ನೋಡಿ. ಸೊ ಟ್ರಾಪಿಕಲ್ ಸೈಕ್ಲೋನ್ಗಳು ಯಾವಾಗಲೂ ನೀರಿನ ಮೇಲೆ ಉಗಮವಾಗ್ತವೆ. ಯಾಕೆಂದ್ರೆ ಅವುಗಳಿಗೆ ನೀರಾವಿ ಅವಶ್ಯಕತೆ ಇದೆ. ನೀರಾವಿ ಸಿಗದಲ್ಲಿ ಸಮುದ್ರದಲ್ಲ, ಭೂಮಿ ಮೇಲೆ, ನೀರಿನ ಮೇಲೆ. ಆ ಕಾರಣದಿಂದ ಟ್ರಾಪಿಕಲ್ ಸೈಕ್ಲೋನ್ಗಳು ಸಾಗರಗಳ ಮೇಲೆ, ಸಮುದ್ರಗಳ ಮೇಲೆ, ಇಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತಲ್ಲ, 26, 27 ಹಂಗೆ, ಅಂತ ಉಷ್ಣಾಂಶ 26ವರೆ ಮೇನ್ ಆಗಿ, ಅದಕ್ಕಿಂತ ಜಾಸ್ತಿ ಇರುವಂತ ಜಾಗದಲ್ಲಿ ಉಗಮವಾಗ್ತವೆ. ಅದನ್ನ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಇವತ್ತಿನ ತರಗತಿ ಮಾರುತಗಳು ಮತ್ತು ಟ್ರಾಪಿಕಲ್ ಸೈಕ್ಲೋನ್ ಉಗಮ ಯಾವ ರೀತಿ ಗೊತ್ತಾಯ್ತಲ್ಲ. ಮತ್ತೆ ಮುಂದಿನ ತರಗತಿಯಲ್ಲಿ ಸೈಕ್ಲೋನ್ ಬಗ್ಗೆ ಇನ್ನೂ ವಿವರಣೆ ಕೊಡ್ತೀನಿ. ಇಲ್ಲಿ ನೋಡಿ, ದಕ್ಷಿಣ ಗೋಲಾರ್ಧ ತೋರಿಸ್ತಾ ಇದ್ದೀನಿ. ದಕ್ಷಿಣ ಗೋಲಾರ್ಧದಲ್ಲಿ ಮತ್ತೆ ಲೋ ಪ್ರೆಷರ್ ಇದೆ ನೋಡಿ, ಅದು ಸುತ್ತ ಗಾಳಿ ಹಿಂಗಿದೆ ನೋಡಿ. ಇಲ್ಲಿ ದಿಸ್ ಕ್ಲಾಕ್ ವೈಸ್. ದಕ್ಷಿಣ ಗೋಲಾರ್ಧದಲ್ಲಿ ಮಡಗಾಸ್ಕರ್ ಇದೆ ನೋಡಿ, ಮಡಗಾಸ್ಕರ್ ಪಕ್ಕ ಇದೆ, ಹಿಂದೂ ಮಹಾಸಾಗರದಲ್ಲಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ ನೋಡಿ.
ಇದೆಲ್ಲ ಸ್ಯಾಟಲೈಟ್ ಇಮೇಜ್ಗಳನ್ನ ನಾನು ತೋರಿಸ್ತದೆ ಏನಕ್ಕೆ ಅಂದರೆ ನಿಮ್ಗೆ ಅರ್ಥ ಆಗಲಿ ಅಂತ. ಸೊ ಸ್ನೇಹಿತರೆ, ನೀವು ನಿಮ್ಮ ಎಲ್ಲ ಸ್ನೇಹಿತರಿಗೆ ಹೇಳಿ, ನಿಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಯಾಕೆಂದರೆ ನಾನು ಸಂಪೂರ್ಣ ಭೂಗೋಳಶಾಸ್ತ್ರ, ಸಂಪೂರ್ಣ ಪರಿಸರ ಶಾಸ್ತ್ರವನ್ನು ಮತ್ತು ಹಳೆ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಪ್ರಚಲಿತ ಘಟನೆಗಳು ಅಂದರೆ ಕರೆಂಟ್ ಅಫೇರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಜಾಗ್ರಫಿ, ಎಂಟೈರ್ ಎನ್ವೈರನ್ಮೆಂಟ್ ಕವರ್ ಮಾಡ್ತೀನಿ ನಿಮ್ಮ KS ಎಕ್ಸಾಮ್ಗಿಂತ ಮುಂಚೆ. ತಾವು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡೋದ್ರಿಂದ ನಮಗೊಂದು ಪ್ರೋತ್ಸಾಹ ಸಿಗುತ್ತೆ. ಗೊತ್ತಾಯ್ತಲ್ಲ? ನಾನು ಭೂಗೋಳಶಾಸ್ತ್ರ ತುಂಬ ವೈಜ್ಞಾನಿಕವಾಗಿರೋದ್ರಿಂದ ಎಲ್ಲರೂ ಇದನ್ನು ಬೋಧನೆ ಮಾಡೋಕ್ಕಾಗಲ್ಲ. ಎಷ್ಟೋ ಟೀಚರ್ಸ್ಗಳಿಗೆ ಇವೆಲ್ಲ ಗೊತ್ತಿರಲ್ಲ. ಸೊ ಅವ್ರು ಏನು ಮಾಡ್ತಾರೆ, ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನನಗೆ ಎಲ್ಲ ಗೊತ್ತು ಅಂತ ಹೇಳ್ತಾ ಇಲ್ಲ, ಬಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಇದ್ರ ಬಗ್ಗೆ ಸಂಶೋಧನೆ ಮಾಡಿದ್ದೀನಿ. ವಿಪತ್ತು ನಿರ್ವಹಣೆ ಭಾರತದ ಸರ್ಕಾರಕ್ಕೆ ನಾನು ಸಲಹೆಗಾರ ಕೂಡ ಈ ವಿಷಯದಲ್ಲಿ, ಸೈಕ್ಲೋನ್ ವಿಷಯದಲ್ಲಿ. ಗೊತ್ತಾಯ್ತಲ್ಲ? ಆ ಕಾರಣದಿಂದ ನಮ್ಮ ಹತ್ರ ಸಂಶೋಧನೆ ಮಾಡಿರುವಂಥ ಮಾಹಿತಿ ಎಲ್ಲ ಇದೆ. ಈ ಕಾರಣದಿಂದ ನಾವು ಭಾರತ ಒಂದೇ ಅಲ್ಲ, ಹಲವಾರು ದೇಶಗಳಲ್ಲಿ ನಾನು ಸೈಕ್ಲೋನ್ ಬಗ್ಗೆ ಅರಿವು ಮೂಡಿಸಿದ್ದೀನಿ ಸ್ನೇಹಿತರೆ. ಇದೆಲ್ಲ ನನ್ನ ಡಾಕ್ಯುಮೆಂಟ್ರಿಗಳಲ್ಲೂ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಇದೆ. ತಾವು ತಪ್ಪದೇ ಇದನ್ನೆಲ್ಲ ನೋಡಿ, ಸೊ ಆನಂದಿಸಿ, ಜೊತೆಗೆ ಬೇರೆಯವ್ರಿಗೂ ಸಹ ಹೇಳಿ ನಮಗೊಂದು ಪ್ರೋತ್ಸಾಹ ಕೊಡಿ ಸ್ನೇಹಿತರೆ. ಗೊತ್ತಾಯ್ತಲ್ಲ? ಇವತ್ತಿನ ತರಗತಿ ಇಲ್ಲೇ ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ನಾವು ಸೈಕ್ಲೋನ್ ಅಂದ್ರೇನು, ಮಾರುತ